ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕೆ ಇದ್ದಾರೆ. ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ 2ನೇ ವಾರದಲ್ಲಿ ನಾವು ಇದ್ದೇವೆ. ನೋಡ್ರಿ, ಪರಿಶುದ್ಧತೆಯ ಒಂದು ಸೀಕ್ರೆಟ್ ಗಳನ್ನ ನಾವು ತಿಳಿದುಕೊಳ್ಬೇಕು, ರಹಸ್ಯಗಳನ್ನ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ನಾವು ನಮ್ಮ ಜೀವಿತದಲ್ಲಿ ಹೆಚ್ಚಿನ ಸಮಯ ನಾವು ದೇವರ ಒಟ್ಟಿಗೆ ಕಳಿಬೇಕಂತ. ಯಾಕೆ ಅಂತಂದ್ರೆ ನಾವು ಅವರ ಒಟ್ಟಿಗೆ ಎಷ್ಟು ಸಮಯವನ್ನ ನಾವು ಕಳಿತೀವೋ ಆ ಒಂದು ಸಮಯ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ ಅಂತ. ಯಾಕೆ ಅಂತಂದ್ರೆ ನೋಡ್ರಿ, ನಾವು ಯೇಸು ಸ್ವಾಮಿಯಿಂದ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ, ಯೇಸು ಸ್ವಾಮಿಯಿಂದ ನೀತಿವಂತಿಕೆಯನ್ನು ಹೊಂದಿಕೊಂಡಿದ್ದೇವೆ. ಆದ್ರೆ ನಾವು ಪವಿತ್ರರಾಗಿ ನಾವು ಜೀವಿಸುವಾಗಲೇ ನಾವೇನ್ ಮಾಡ್ತೇವೆ ಅಂತೆ, ನಾವು ಕರೆಕ್ಟ್ ಆಗಿ ದೇವರ ದೃಷ್ಟಿಯಲ್ಲಿ ನಾವಿರ್ತೇವೆ ಅಂತ. ಯಾಕೆ ಅಂತಂದ್ರೆ ದೇವರು ನಮ್ಗೆ ಈಗಾಗಲೇ ನಾವು ಕಳೆದ ವಾರಗಳಲ್ಲಿ ನಾವು ನೋಡ್ಕೊಂಡಿದ್ದೇವೆ, ಏನಂತ ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವ ಕಾರಣ ನೀವು ಪರಿಶುದ್ಧರಾಗಿರ್ಬೇಕಂತೆ. ದೇವರು ನಮ್ಮನ್ನು ಆರಿಸಿಕೊಂಡಂತ ಕಾರಣವೇ ಪರಿಶುದ್ಧತ್ವ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರು ನಮ್ಮ ಉದ್ದೇಶವಿಟ್ಟಿರುವುದೇ ಏನು ಅಂತಂದ್ರೆ, ಯು ನೀಡ್ ಟು ಲೀವ್ ಹೋಲಿ ಲೈಫ್ ಎಂಬುದಾಗಿ. ಏನಂತ, ನಾವು ಪರಿಶುದ್ಧವಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡ್ರಿ, ಈ ಒಂದು ಪರಿಶುದ್ಧತ್ವ ಒಂದು ಸೀಕ್ರೆಟ್ ಗಳಲ್ಲಿ 2ನೇ ವಾರದಲ್ಲಿ ಅನೇಕ ಒಂದು ಸಂಗತಿಗಳು ನಾವು ಕಲಿಯುವಾಗ ಇಟ್ ಶುಡ್ ಮ್ಯಾಟರ್ ಟು ಯು, ಅದು ನಿನ್ನ ಜೀವಿತಕ್ಕೆ ಎಫೆಕ್ಟ್ ಮಾಡಬೇಕೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು, ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಪರಿಶುದ್ಧರಾಗ್ತಾ ಇದ್ರು ನಾವು ನೋಡ್ಕೊಂಡ್ರಿ ಕಳೆದ ಒಂದು ವಾರದಲ್ಲಿ. ಹೇಗೆ ಅಂತಂದ್ರೆ, ಅವ್ರು ಏನಾದ್ರೂ ತಪ್ಪು ಮಾಡುವುದಾದ್ರೆ, ಅವರ ಒಳಗಡೆ ದೋಷ ಇರುವುದಾದ್ರೆ, ಅವರು ಮತ್ತೆ ಅವ್ರೇನಾದ್ರೂ ದೋಷಿ ಎಂದು ಅವ್ರೇನಂತೆ ಪರಿಗಣಿಸುವುದಾದರೆ ಅವರು ಎಲ್ಲಿ ಬರ್ಬೇಕಂತೆ, ದೇವಾಲಯಕ್ಕೆ ಬರಬೇಕು ಅಥವಾ ದೇವದರ್ಶನದ ಗೂಡಾರದ ಬಳಿಗೆ ಬರಬೇಕು. ಬಂದು ಅವ್ರೇನ್ ಮಾಡ್ಬೇಕಂತೆ, ಅವರ ಪಾಪ ಪರಿಹಾರಕ್ಕೋಸ್ಕರ ಇರುವಂತ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅವರು ಯಜ್ಞವನ್ನ ಏನಂತೆ ಯಾಜಕನಿಗೆ ಸಲ್ಲಿಸುವಾಗ, ಯಾಜಕನಿಗೆ ಕೊಡುವಾಗ ಅದನ್ನ ತೆಗೆದುಕೊಂಡು ಅವರು ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸಿ ಅದರ ರಕ್ತದ ಮುಖಾಂತರವಾಗಿ ಅವರನ್ನ ಶುದ್ಧರು ಎಂಬುದಾಗಿ ಹೇಳ್ತಾ ಇದ್ರು. ಅದ್ರ ಮುಖಾಂತರವಾಗಿ ಅವರು ಶುದ್ಧರು ಹೋಗ್ತಾ ಇದ್ರಂತೆ. ಈಗ ನಮಗೆ ಅದಕ್ಕಿಂತ ದೊಡ್ಡ ಲಾಭ ಏನು ಅಂತಂದ್ರೆ, ನಮಗಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನ ಕೊಟ್ಟಿರುವಾಗ ಈಗ ನಾವು ಏನಾಗಿದ್ದಾರಂತೆ, ನಾವು ಅದನ್ನ ನಂಬುವಾಗ ನನ್ನ ಪಾಪವೆಲ್ಲೋ ಅದರ ಮೇಲೆ ಹೋಯ್ತು, ಯೇಸು ಸ್ವಾಮಿಯಲ್ಲಿ ಇರುವಂತ ನೀತಿವಂತಿಕೆ ನನ್ನ ಮೇಲೆ ಬಂತು. ಇದೇ ಒಂದು ಟಾಪೆಸ್ಟ್ ಬಿಗ್ಗೆಸ್ಟ್ ಸೀಕ್ರೆಟ್ ಏನು ಅಂತಂದ್ರೆ, ಯೇಸು ಸ್ವಾಮಿ ತನ್ನ ಪ್ರಾಣವನ್ನ ಕೊಡುವುದ್ರ ಮುಖಾಂತರವಾಗಿ ನನ್ನನ್ನ ಶುದ್ಧೀಕರಿಸಿದ್ದಾರೆ, ನನ್ನನ್ನ ನೀತಿವಂತರನ್ನಾಗಿ ಮಾಡಿದ್ದಾರೆ, ನನಗೆ ನಿತ್ಯ ಜೀವವನ್ನ ಕೊಟ್ಟಿದ್ದಾರೆ, ನನಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ, ನನಗೆ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ, ನನಗೆ ಏನಂತೆ ಈ ಲೋಕದ ವಿಚಾರದಿಂದ ಬಿಡುಗಡೆ ಮಾಡಿದ್ದಾರೆ, ನನಗೆ ಏನಂತ ಹೇಳ್ಬೋದು ಮರಣದಿಂದ ಬಿಡುಗಡೆ ಮಾಡಿದ್ದಾರೆ. ನಾನು ಪರಲೋಕಕ್ಕೆ ಸಂಬಂಧಪಡುವಂತವನು. ಹಲ್ಲೆಲೂಯಾ. ಬೈಬಲ್ ನಲ್ಲಂತ ಹೇಳುವಂತ ಪ್ರತಿ ಒಂದೊಂದು ಮಾತು ಏನಾಗಿದೆ ಅಂತೆ, ಪರ್ಟಿಕ್ಯುಲರ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ಅದು ಮೀನಿಂಗ್ ಕೊಡುವಂತದ್ದಾಗಿದೆ. ಅದು ಯಾವುದು ಕೂಡ ಸುಮ್ಮನೆ ಹಂಗೆ ಆನ್ ಫ್ಲೋ ಅಲ್ಲಿ ಬರ್ದಿರೋದಲ್ಲ, ಅದು ಹಾಗೆ ಎಕ್ಸಾಕ್ಟ್ ಆಗಿ ಇರುವಂತದ್ದಾಗಿದೆ. ಅದಕ್ಕೆ ಅಪೊಸ್ತಲ ಪೌಲ್ ಈ ರೀತಿಯಲ್ಲಿ ಹೇಳ್ತಾರೆ, ನಾನು ಏನಾಗಿದ್ದೇನೆ ಅಂತ, ನಾನು ಪರಲೋಕದವನಾಗಿದ್ದೇನೆ ಎಂಬುದಾಗಿ. ಫಿಲಿಪ್ಪ 3:19 ಹೇಳ್ತಾರೆ, ನಾನು ಪರಲೋಕದ ರಾಯಭಾರಿಗಳು ನಾವು ಎಂಬುದಾಗಿ. ಹೌದಲ್ವಾ? ಈ ರೀತಿಯಲ್ಲಿ ನಾವು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವು ನೋಡುವಾಗ, ಹಳೆ ಒಡಂಬಡಿಕೆಯ ಪ್ರಕಾರ ಯಜ್ಞ ಅರ್ಪಿಸಬೇಕಾಗಿತ್ತು, ಹಳೆ ಒಡಂಬಡಿಕೆಯ ಪ್ರಕಾರ ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು. ಹೊಸ ಒಡಂಬಡಿಕೆಯ ಪ್ರಕಾರ ಯೇಸು ಸ್ವಾಮಿಯ ಏನಂತ ಹೇಳ್ಬೋದಾಗಿದೆ, ಒಂದು ಕ್ರೂಜೆಯ ಒಂದು ರಕ್ತ ಸಾಕಾಗಿದಂತೆ. ಆದ್ರೆ ಅದರಿಂದ ನಾವು ನೀತಿವಂತಿಕೆಯನ್ನು ರಿಸೀವ್ ಮಾಡಿದ್ರಿ, ಅದರಿಂದ ನಾವು ರಕ್ಷಣೆಯನ್ನು ರಿಸೀವ್ ಮಾಡಿದ್ರಿ. ಆದ್ರೆ ಅದರಲ್ಲಿಯೇ ನಾವು ನಡೆಯುವಾಗ, ಪರಿಶುದ್ಧತ್ವದಲ್ಲಿ ನಾವು ನಡೆಯುವಾಗ, ಪರಿಶುದ್ಧತ್ವದಲ್ಲಿ ನಾವು ಜೀವಿಸುವಾಗ ನಾವು ಪರಿಶುದ್ಧರಾಗಿರ್ತೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರು ಎಲ್ಲಿಯೂ ಕೂಡ ಹೇಳಿಲ್ಲ, ನೀವು ರಕ್ಷಣೆ ಹೊಂದಿಕೊಂಡ ಮೇಲೆ ನೀವು ಇಷ್ಟ ಬಂದಂಗೆ ಇರಿ, ನೀವು ಲೋಕದಲ್ಲಿ ಜೀವಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳಿಲ್ಲ. ನಿಮ್ಮ ಕ್ರೂಜೆಯನ್ನು ಎತ್ತುಕೊಂಡು ನನ್ನನ್ನ ಹಿಂಬಾಲಿಸ್ರಿ ಅಂತ ಹೇಳಿದ್ದಾರೆ. ಹಾಲಲ್ಲೂ ಏನಂತೆ, ನಮ್ಮ ಕ್ರೂಜೆಯನ್ನ ನಾವು ಎತ್ತುಕೊಂಡು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ಬೇಕಂತೆ. ನಮ್ಮ ಕ್ರೂಜೆ ಅಂದ್ರೆ ಏನು? ಈ ಲೋಕದಲ್ಲಿ ಬರುವಂತ ಎಲ್ಲಾ ರೀತಿಯಾದಂತ ಡಿಫಿಕಲ್ಟೀಸ್, ಟಾಸ್ಕ್ ಇರ್ಬೋದು, ಈ ಲೋಕದಲ್ಲಿ ಬರುವಂತ ಚಾಲೆಂಜಸ್ ಇರ್ಬೋದು, ದಟ್ ಈಸ್ ಯುವರ್ ಕ್ರಾಸ್. ಹಾಲೆಲ್ಲೂ ಯೇಸು ಸ್ವಾಮಿ ಕ್ರಾಸ್ ಏನಾಗಿತ್ತು ಗೊತ್ತಾ? ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದ ಮೇಲೆ ಎಲ್ಲಾ ರೀತಿಯಾದಂತ ಮನುಷ್ಯರ ವಿಚಾರಗಳನ್ನ ಏನಂತೆ, ಅವ್ರು ಮನುಷ್ಯರಿಗಾಗಿ ಜೀವಿಸ್ತಾ ಇದ್ರು, ಬೇರೆಯವ್ರಿಗೋಸ್ಕರ ಯೇಸು ಸ್ವಾಮಿ ಜೀವಿಸಿದ್ರು, ಅವ್ರಿಗೆ ಅದ್ಭುತ ಮಾಡಿದ್ರು, ಅವ್ರಿಗೆ ಸ್ವಸ್ಥತೆ ಕೊಟ್ರು, ಅವ್ರಿಗೆ ಬಿಡುಗಡೆ ಕೊಟ್ರು. ಆದ್ರೆ ಕೊನೆಗೆ ತನ್ನ ಕ್ರೂಜೆಯನ್ನ ಎತ್ತುಕೊಂಡು ಎಲ್ಲಿಗೋದ್ರು, ಗೊಲ್ಗೊಥಾ ಬೆಟ್ಟಕ್ಕೆ ಹೋಗಿ ನಮ್ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ರು. ಅದ್ರ ಏನು ತೋರಿಸ್ತದೆ ಅಂದ್ರೆ, ಇಡೀ ಲೋಕದ ಪಾಪವನ್ನು ಅವರು ಹೊತ್ತುಕೊಂಡ್ರು. ಅದ್ರ ಮುಖಾಂತರವಾಗಿ ಅವರು ಕ್ರೂಜೆ ಅಂದ್ರೆ ನಮ್ಮ ಒಂದು ಪಾಪ ತಪ್ಪುಗಳನ್ನ ಅವರು ಹೊತ್ತುಕೊಂಡ್ರು. ಆದ್ರೆ ಈಗ ನಮ್ಮ ಕ್ರೂಜೆ ನಾವು ಹೊತ್ತುಕೊಳ್ಳೋದಂದ್ರೆ, ನಮ್ಗೆ ಕ್ರಿಶ್ಚಿಯನ್ ಲೈಫ್ ನಲ್ಲಿ ಬರುವಂತ ಚಾಲೆಂಜಸ್ ನಮ್ಮ ಕ್ರೂಜೆ ಅಂತೆ. ಅದನ್ನ ನಾವು ಹೊತ್ತುಕೊಂಡು ಹೋಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕಂತೆ, ನಾವು ನಮ್ಮನ್ನ ನಿರಾಕರಿಸಿ, ಲೋಕವನ್ನ ನಿರಾಕರಿಸಿ ಕ್ರೂಜೆನ ಎತ್ತುಕೊಂಡು ಹೋಗ್ಬೇಕಂದ್ರೆ, ನೀನ್ ಕ್ರೂಜೆನ ಎತ್ತುಕೊಂಡು ಹೋಗುವಾಗ ನೀನ್ ಏನಾಗ್ತೀಯಂತೆ, ನೀನು ಪರಿಶುದ್ಧನಾಗ್ತೀಯಂತೆ, ದೇವರಿಗೆ ನೀನು ಹತ್ರ ಆಗ್ತಿ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಮೊದಲನೇ ವಿಚಾರಕ್ಕೆ ನಾವು ಹೋಗೋಣ. ನೋಡ್ರಿ, ನಾವು ಹೇಗೆ ಪರಿಶುದ್ಧರಾಗ್ತೇವೆ ಎಂಬುದಾಗಿ ಒಂದು ಸೀಕ್ರೆಟ್ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಹಳೆ ಒಡಂಬಡಿಕೆಯ ಪ್ರಕಾರ ಏನಾಯ್ತಂತೆ, ನಾಮಾನನೆಂಬುವಂತ ವ್ಯಕ್ತಿ ಏನ್ ಮಾಡ್ದ, ಎಲೀಷನ ಬಳಿಗೆ ಬರ್ತಾನೆ. ಎಲೀಷನ
ಬಳಿಗೆ ಬರುವಾಗ ಎಲಿಷನು ಒಳಗಡೆಯಿಂದಾನೆ ಹೇಳ್ತಾನಂತೆ, ನಾಮನನ್ ಬಂದು ನಿಂತ್ಕೊಂಡಿದ್ದಾನೆ. ನಾಮನನ್ ಎಂತ ವ್ಯಕ್ತಿ ಅಂತಂದ್ರೆ ಸಿರಿಯಾ ಎಂಬುವಂತ ದೇಶದ ದಮಸ್ಕಸ್ ಎಂಬುವಂತ ಒಂದು ಊರಿನಿಂದ ಅವನು ಬಂದಿದ್ದಾನೆ. ಅವನು ಏನಂತ ಹೇಳ್ಬೋದು, ಒಂದು ಶತಾಧಿಪತಿ ಆಗಿದ್ದಾನೆ. ಅವನು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುವಂತ ವ್ಯಕ್ತಿ. ಅವನು ಅಲ್ಲಿಗೆ ಬಂದಿದ್ದಾನೆ. ಆದ್ರೆ ಎಲಿಷನು ಅವನನ್ನ ಹೊರಗಡೆ ಬಂದು ಕೂಡ ಗ್ರೀಟ್ ಮಾಡ್ಲಿಲ್ಲ. ಒಳಗಡೆಯಿಂದಾನೆ ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸತಿ ಮುಳುಗಿ ಎದೊಳಕ್ ಹೇಳೋ ಅವನು ಕ್ಲೀನ್ ಆಗ್ತಾನೆ ಅಂತ. ಹಳೆ ಒಡಂಬಡಿಕೆ ಪ್ರಕಾರ ಕ್ಲೀನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮಹಾಯಾಜಕನ ಹತ್ರ ಹೋಗ್ಬೇಕಾಗಿತ್ತು, ಮೈ ತೋರಿಸ್ಬೇಕಾಗಿತ್ತು, ಅದಕ್ಕೆ ಸಲ್ಲತಕ್ಕ ಏನಂತ ಯಜ್ಞಗಳನ್ನ ಅರ್ಪಿಸ್ಬೇಕಾಗಿತ್ತು. ಯಾರು ಅರ್ಪಿಸ್ಬೇಕಾಗಿತ್ತು? ಇಸ್ರಾಯೇಲ್ ಜನರು ಅರ್ಪಿಸ್ಬೇಕಾಗಿತ್ತು. ಒಂದು ವೇಳೆ ಬೇರೆ ಜನಾಂಗದವರು ಕೂಡ ಮಾಡ್ಬೇಕಂದ್ರೆ ಮಾಡುವಂತ ಚಾನ್ಸಸ್ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕಂತಂದ್ರೆ ಅನ್ಯರು ಇಸ್ರಾಯೇಲರ ಮಧ್ಯದಲ್ಲಿ ಕೂಡ ವಾಸ ಮಾಡ್ತಾ ಇದ್ರು ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ದೇವರ ಹತ್ರ ಬಂದು ಮೊರೆ ಇಡ್ಬೋದಾಗಿತ್ತು, ದೇವಾಲಯಕ್ಕೆ ಬಂದು ಮೊರೆ ಇಡ್ಬೋದಾಗಿತ್ತು. ಆದ್ರೆ ಎಲಿಷನ್ ಏನ್ ಮಾಡ್ತಿದ್ದಾನೆ? ಯೋರ್ದಾನ್ ಹೊಳೆಯಲ್ಲಿ ಹೋಗಿ ಏನ್ ಮಾಡು, ನೀನು 7 ಸಾರಿ ಮುಳುಗಿ ಹೇಳು ಅಂತ ಇವನು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಸ್ಟೋರಿ ನಮ್ಗೆ ಗೊತ್ತಿದೆ, ಆದ್ರೆ ನಾವು ಮೇನ್ ಫೋಕಸ್ ಮಾಡಿಕೊಂಡು ನಾವು ಇಲ್ಲಿ ಒಂದು ವಾಕ್ಯಕ್ಕೆ ಬರೋಣ. ಅವನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದೇಳುವಾಗ ಅವನ ಒಂದು ಏನಂತ ಹೇಳ್ಬೋದು, ಅವನ ಒಂದು ಸ್ಕಿನ್ ಹೇಗಿರ್ತದಂತೆ, ಒಂದು ಎಳೆ ಕೂಸಿನ ಹಾಗೆ, ಇವಾಗೆ ಹುಟ್ಟಿರುವಂತ ಮಗು ಇರುತ್ತೆ, ತುಂಬಾ ಸಾಫ್ಟ್, ತುಂಬಾ ಚೆನ್ನಾಗಿ ಕ್ಲಿಯರ್, ಎಲ್ಲ ದೋಷ ಹೊಟ್ಟೋಯ್ತು, ಎಲ್ಲ ಒಂದು ಏನಂತ ಹೇಳ್ಬೋದು ಕುಷ್ಠ ರೋಗ ಹೊಟ್ಟೋಯ್ತು. ಇಟ್ ಈಸ್ ಏನಂತ ಹೇಳ್ಬೋದು ಒಂದು ಸೈನ್, ಒಂದು ಮಿರಾಕಲ್ ಆಯ್ತು. ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ವಾವ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಮಾನ್ ಅ ಮ್ಯಾನ್ ಫ್ರಮ್ ಏನಂತ ಹೇಳ್ಬೋದು ಅದರ್ ಕಂಟ್ರಿ, ಬೇರೆ ದೇಶದಿಂದ ಬಂದಿರುವಂತ ಓನ್ ಪರ್ಸನ್ ಅಲ್ಲ, ಇವನು ಸ್ವಂತದವನಲ್ಲ, ಇವನು ಬೇರೆಗಡೆಯಿಂದ ಬಂದವನು. ಅವನ ಒಂದು ಲೆಪ್ರಸಿ ಹೀಲ್ ಆಯ್ತು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಯಾರು ಬೇರೆ ಲೆಪ್ರಸಿಗಳೇ ಇದ್ದಿಲ್ವಾ? ಯಾರು ಬೇರೆಯೊಬ್ರು ಸ್ವಂತ ಜನರಲ್ಲಿ ಲೆಪ್ರಸಿ ಇದ್ದಿಲ್ವಾ? ಯಾಕೆ ಎಲಿಷ ಹೋಗಿ ಹೀಲ್ ಮಾಡ್ಲಿಲ್ಲ? ಹಲ್ಲೆಲೂಯಾ. ಅವ್ರು ಯಾರು ಎಲಿಷನ ಬಳಿಗೆ ಬಂದಿಲ್ಲ. ಹಲ್ಲೆಲೂಯಾ. ಈ ವ್ಯಕ್ತಿ ಬರ್ತಾ ಇದ್ದಾನೆ. ಇನ್ನೊಂದು ಪಾಯಿಂಟ್ ನೋಡ್ಕೊಳ್ಬಹುದಾಗಿದೆ ನಾವು, ಆದ್ರೆ ಅವ್ರಿಗೆಲ್ಲ ಸಿಗದೇ ಇರುವಂತ ವಿಚಾರ ಎಲ್ಲಿ ನಾಮನಿಗೆ ಸಿಕ್ಕಿದೆ. ಹಲ್ಲೆಲೂಯಾ. ಈ ದಿನ ದೇವರ ಬಳಿಗೆ ಯಾರು ಬರ್ತಾರೆ ಎಂಬುದಾಗಿ ದೇವರ ನೋಡ್ತಾರೆ ಹೊರತು ನಾವು ಎಷ್ಟು ದಿನದಿಂದ ನಾವು ಕ್ರಿಶ್ಚಿಯನ್ ಆಗಿದ್ದೇವೆ, ದೇವರನ್ನು ನಂಬಿಕೊಂಡಿದ್ದೇವೆ ಅಂತಲ್ಲ. ನೀನ್ ದೇವರ ಬಳಿಗೆ ನೀನ್ ಯಾವಾಗ ಹೋಗ್ತೀಯ ಅವಾಗ ನೀನ್ ಅದ್ಭುತವನ್ನ ಹೊಂದಿಕೊಳ್ತೀಯ, ಅವಾಗ ನೀನ್ ಶುದ್ಧನಾಗ್ತೀಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಏನಾಯ್ತು? ನಾಮನನ್ನು 7 ಸಾರಿ ಮುಳುಗಿ ಎದ್ದಿದಾಗ ಅವನು ಕ್ಲೀನ್ ಆಗಿ ಹೋಲಿಯನ್ನು ಆದ ಅಂತ ಅನ್ಕೊಳ್ಬಹುದು ನಾವು ಒಂದು ಕಡೆಯಿಂದ. ಯಾಕೆ ಅಂತಂದ್ರೆ ಹಿ ವಾಸ್ ಕ್ಲೆನ್ಸ್ಡ್, ಹಿ ವಾಸ್ ಮೇಡ್ ಪ್ಯೂರ್. ಹಲ್ಲೆಲೂಯಾ. ಆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅವನು ಹೊರಗಡೆಯಿಂದ ಮಾತ್ರ ಅವನ ತ್ವಚೆ ಕ್ಲಿಯರ್ ಆಗ್ಲಿಲ್ಲ, ಅವನ ಮನಸ್ಸು ಕೂಡ ಚೇಂಜ್ ಆಯ್ತು. ಅವನು ಬಂದು ಒಂದು ಸಾಕ್ಷಿ ಹೇಳ್ತಾನೆ, ಇಡೀ ಭೂಮಿಯಲ್ಲಿ ದೇವರು ಅಂತ ಇರುವುದಾದ್ರೆ ಅದು ಇಸ್ರಾಯೇಲ್ರ ದೇವರು ಮಾತ್ರ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ನೀರಿನಲ್ಲಿ ಮುಳುಗಿ ಏಳುವುದು ಏನು ಸೂಚನೆ ಮಾಡ್ತದೆ ನಮ್ಮ ಕ್ರಿಶ್ಚಿಯನ್ ಲೈಫ್ಗೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅವನು ಯೋರ್ದಾನ್ ನದಿಯಲ್ಲಿ ಮುಳುಗಿದ್ದ, ಯೋರ್ದಾನ್ ನದಿಯಿಂದ ಎದೊಳ್ದ, 7 ಸಾರಿ ಮುಳುಗಿದ, 7 ಸಾರಿ ಎದೊಳ್ದ. ನಾವು ಕೂಡ ಪ್ರತಿ ದಿನ ನಾವು ಮುಳುಗಬೇಕಾಗಿರುವ ಎಲ್ಲಿ ಅಂತಂದ್ರೆ ಪವಿತ್ರ ಆತ್ಮನಲ್ಲಿ ನಾವು ಮುಳುಗಬೇಕು. ವಿ ನೀಡ್ ಟು ಬಿ ಫಿಲ್ಡ್, ವಿ ನೀಡ್ ಟು ಬಿ ಓವರ್ಫ್ಲೋಡ್, ವಿ ನೀಡ್ ಟು ಬಿ ಬ್ಯಾಪ್ಟೈಸ್ಡ್ ಇನ್ ದ ಹೋಲಿ ಸ್ಪಿರಿಟ್ ಎವ್ರಿ ಡೇ. ಹಾಲೆಲೂಯಾ. ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ಕ್ಲೀನ್, ವಿಲ್ ಮೇಕ್ ಯು ಪ್ಯೂರ್, ವಿಲ್ ಕ್ಲೆನ್ಸ್ ಯು ಫ್ರಮ್ ಆಲ್ ಅನ್ರೈಚಸ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಅಂಡ್ ಇಟ್ ವಿಲ್ ಮೇಕ್ ಯು ಲೈಕ್ ಏನಂತ ಹೇಳ್ಬೋದು, ನಾಮನ ಹೇಗೆ ಹೊಸ ವ್ಯಕ್ತಿ ಅದ. ಯು ವಿಲ್ ಬಿ ಪ್ಯೂರಿಫೈಡ್ ಅಂಡ್ ಯು ವಿಲ್ ಬಿ ಕ್ರಿಯೇಟೆಡ್ ಎ ನ್ಯೂ ಪರ್ಸನ್ ಫ್ರಮ್ ಇನ್ಸೈಡ್ ಅಂಡ್ ಆಲ್ಸೋ ಔಟ್ಸೈಡ್. ಹಾಲೆಲೂಯಾ. ಹಾಲೆಲೂಯಾ. ಮೊದಲನೇ ಸೀಕ್ರೆಟ್ ಏನು ಅಂತಂದ್ರೆ ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ಹೋಲಿ ಅಂತ. ಹಾಲೆಲೂಯಾ. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ತುಂಬಾ ಇಂಪಾರ್ಟೆಂಟ್ ಅಂತ ಈ ರೀತಿಯಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬಹುದಾಗಿದೆ. ರೆನಾಲ್ಡ್ ಬೊಂಕೆ ಅವರು ಒಂದು ಕ್ಲೀನ್ ಆಗಿ ಒಂದು ಚೆನ್ನಾಗಿರೋ ಒಂದು ಪಿಕ್ಚರ್ ಅನ್ನ ಈ ರೀತಿಯಲ್ಲಿ ಹೇಳ್ತಾರೆ. ಹೇಗೆ ಒಂದು ಕರ್ಚಿಪನ್ನ ತೆಗೆದುಕೊಂಡು ಅದನ್ನ ಏನ್ ಮಾಡ್ತಾರಂತೆ, ಮೇಲೆ ಇರುವ ಕರ್ಚಿಫ್ ಹೇಗಿರ್ತದಂತೆ, ಡ್ರೈ ಆಗಿರ್ತದಂತೆ. ಆದ್ರೆ ಅದನ್ನ ನಿಧಾನವಾಗಿ ಒಳಗಡೆ ಹಾಕಿ ಮತ್ತಿಂಗ್ ಮೇಲೆ ಎತ್ತುವಾಗ ಅದೇನಾಯ್ತಂತೆ, ಅದು ಒದ್ದೆ ಆಗಿತ್ತು. ಅದರ ಪ್ರಾಪರ್ಟಿ ಏನದು ಲೂಸ್ ಮಾಡ್ಕೊಳ್ತು. ಅದು ಏನಾಯ್ತಂತೆ, ಅದು ಮತ್ತೆ ಅದು ನೀರಿಂದ ಒಂದು ಏನಾಯ್ತಂತೆ, ಅದು ತುಂಬಲ್ಪಡ್ತು. ಆ ರೀತಿಯಲ್ಲಿ ನಾವು ಪವಿತ್ರಾತ್ಮನ ಒಳಗಡೆ ಹೋಗಿ ಪವಿತ್ರಾತ್ಮನಲ್ಲಿ ಇದ್ದು ಮೇಲೆ ಬರುವಾಗ ಯುವರ್ ಪ್ರಾಪರ್ಟೀಸ್ ವಿಲ್ ಬಿ ಚೇಂಜ್ಡ್. ನಿನ್ನ ಮೇಲೆ ಇರುವಾಗ ವೆಟ್ ಡ್ರೈ ಆಗಿದ್ದೆ, ನಿನ್ ಮೇಲೆ ಇರುವಾಗ ನೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೆ. ವೆನ್ ಯು ವೆಂಟ್ ಏನಂತ ಹೇಳ್ಬೋದು ಟು ದ ರಿವರ್ ಆಫ್ ದ ಹೋಲಿ ಸ್ಪಿರಿಟ್, ಸ್ವಲ್ಪ ಒಳಗಡೆ ಹೋದೆ, ನಿನ್ ಹಿಂಗಾಗಿ ಬಿಟ್ಟು ಮತ್ತೆ ನಿನ್ ಮೇಲೆ ಬರುವಾಗ ಯು ಚೇಂಜ್ಡ್. ಹಾಲೆಲೂಯಾ. ಅದೇ ರೀತಿಯಲ್ಲಿ ರೆನಾಲ್ಡ್ ಬೊಂಕೆ ಅವರು ಎಕ್ಸಾಂಪಲ್ ನ ಕೊಡುವಾಗ ಇಟ್ ಈಸ್ ಸ್ಪಿರಿಚುಲಿ ಟ್ರೂ ದಟ್ ವಿ ನೀಡ್ ಟು ಆಲ್ವೇಸ್ ಏನಂತ ಹೇಳ್ಬೋದು, ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ನಮ್ಗೆ ಇಂಪಾರ್ಟೆಂಟ್. ನೀನ್ ಹೋಲಿಯಾಗಿರ್ಬೇಕು ಅಂತಂದ್ರೆ ಆಗಲ್ಲ, ನಿನ್ನ ಸ್ಟ್ರೈವ್ ಮಾಡಕ್ಕಾಗಲ್ಲ.
ನೀನ್ ಕಷ್ಟಪಡೋದಕ್ಕಾಗಲ್ಲ, ನೀನ್ ಈ ಲೋಕದ ವಿಚಾರಗಳಲ್ಲಿ ಬಿದ್ದು ಹೋಗ್ತೀಯ, ಕುಂದಿ ಹೋಗ್ತೀಯ, ಬಳಲಿ ಹೋಗ್ತೀಯ, ನೀನ್ ಗಿವ್ ಅಪ್ ಮಾಡ್ತೀಯ, ನೀನ್ ಮತ್ತೆ ಸಿನ್ ಮಾಡ್ತೀಯ, ನೀನ್ ಸೀಕ್ರೆಟ್ ಸಿನ್ ಮಾಡ್ತೀಯ, ಲೋಕದಲ್ಲಿ ಮುಳುಗಿ ಹೋಗಿರ್ತೀಯ. ದೇರ್ ಇಸ್ ಓನ್ಲಿ ಒನ್ ವೇ ಟು ಎಸ್ಕೇಪ್ ದ ಸೀಕ್ರೆಟ್ ಸಿನ್, ಇಸ್ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ನೀನ್ ಒಂಟಿಯಾಗಿರುವಾಗ ಟೇಕ್ ಎ ಬ್ಯಾಪ್ಟಿಸಮ್. ಹಾಲೆಲೂಯಾ, ಹಾಲೆಲೂಯಾ. ಬಿ ವಿತ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೀನು ಒಳಗಡೆ ಪವಿತ್ರಾತ್ಮನ ಒಟ್ಟಿಗೆ ಬ್ಯಾಪ್ಟಿಸಮ್ ತಕೊಂಡು ಹಾಗೆ ಒಳಗಡೆ ಹೋಗುವಾಗ ಯು ವಿಲ್ ಫೈಂಡ್ ಔಟ್ ದ ಟ್ರೆಜರ್ಸ್ ಆಫ್ God. Hallelujah, hallelujah. ಹಾಗಾಗಿ ಮೊದಲನೇ ಸಂಗತಿ, ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ಹೋಲಿ. ಇಟ್ ಈಸ್ ದ ಸೀಕ್ರೆಟ್ ಆಫ್ ಹೋಲಿನೆಸ್. ಹಾಲೆಲೂಯಾ. ಯಾರೇ ಒಂದು ವ್ಯಕ್ತಿ ಬ್ಯಾಪ್ಟಿಸಮ್ ಆಗಿದ ಮೇಲೆ, ಅಂದ್ರೆ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಅವ್ರು ಬಂದ ಮೇಲೆ, he will never be the change, his properties will be changed. ಆತರ ಒಂದು ವಿಚಾರಗಳು, ಈ ಲೋಕದ ವಿಚಾರಗಳು ಬದಲಾವಣೆ ಆಗಿರ್ತದೆ. ಹಾಲೆಲೂಯಾ. ನಾವು ನೋಡ್ಕೊಳ್ಬಹುದು, ಯಾರಿಗಾದ್ರೂ ಕರ್ಚೀಫ್ ತೋರಿಸ್ಬಿಟ್ಟು ಅದು ನೀರಲ್ಲಿ ಎದ್ಬಿಟ್ಟು ಮೇಲೆ ಎತ್ತುವಾಗ ಕರ್ಚೀಫ್ ಚೇಂಜ್. ಅದೇ ರೀತಿಯಲ್ಲಿ ನೀನು ಪವಿತ್ರಾತ್ಮನ ನೀನ್ ಬೇರೆ ಜನರಿಗೆ ನೀನು ತೋರ್ಪಡಿಸ್ಕೊಂಡು ಹೋಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಬಂದಾಗ ನೀನ್ ಚೇಂಜ್. ಹಾಲೆಲೂಯಾ. ಪವಿತ್ರಾತ್ಮನ ದೀಕ್ಷಾಸ್ನಾನ ಏನು ಅಂತಂದ್ರೆ, ಪವಿತ್ರಾತ್ಮನೊಟ್ಟಿಗೆ ಕಾಲ ಕಳೆದು ಅವರಿಂದ ನಾವು ತುಂಬಿಸಲ್ಪಡ್ಬೇಕು. ಅವರಿಂದ ನಾವು ಹೆಚ್ಚಾಗಿ ತುಂಬಿಸಲ್ಪಡುತ್ತಾ ನಮ್ಮನ್ನ ನಾವು ಲೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ನೋಡ್ಬೋದು, ಯೋಹಾನನ ಈ ರೀತಿಯಲ್ಲಿ ಹೇಳ್ತಾನೆ, ಆತನು ಹೆಚ್ಚಾಗಬೇಕು, ನಾನು ಕಮ್ಮಿ ಆಗಬೇಕು ಎಂಬುದಾಗಿ ಹೇಳ್ತಾರೆ. ನಾವು ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನೊಟ್ಟಿಗೆ ನಾವು ಸಮಯ ಕಳೆಯುವಾಗ ನಮ್ಮ ವಿಚಾರಗಳು ಕಮ್ಮಿ ಆಗ್ತಾ ಬರ್ಬೇಕಂತೆ. ನಾವು ಪ್ರಾರ್ಥನೆ ಮಾಡೋಕೆ ಹೋಗುವಾಗ ನಾವು ದೇವರಿಗೆ ನಾವೇನ್ ಮಾಡ್ಬೋದಂತೆ, ಪ್ರೇಯರ್ ರಿಕ್ವೆಸ್ಟ್ ತಗೊಂಡು ಹೋಗಿ, ದೇವರ ಇದಕ್ಕೆ ಪ್ರೇಯರ್ ಮಾಡಿ, ಇದಕ್ಕೆ ಪ್ರೇಯರ್ ಮಾಡಿ. ನೀನು 1 ವರ್ಷ 2 ವರ್ಷ ಫೇತ್ಫುಲ್ ಆಗಿ ಪಾಯಿಂಟ್ಸ್ಗೆ ನೀನು ಪ್ರೇಯರ್ ಮಾಡೋದಕ್ಕಿಂತ ಪವಿತ್ರಾತ್ಮನ ಒಟ್ಟಿಗೆ ಕೂತ್ಕೊಂಡು ಪವಿತ್ರಾತ್ಮ ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಇದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಯಾವ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡ್ತೀಯ, ನಿನಗೆ ಯಾವ ವಿಚಾರಗಳು ಬೇಕೋ ಪವಿತ್ರಾತ್ಮ ಆಲ್ರೆಡಿ ಕೊಟ್ಟು ಬಿಟ್ಟಿರ್ತಾರಂತೆ. ಹಾಗಾಗಿ ಪವಿತ್ರಾತ್ಮನೊಟ್ಟಿಗೆ ಕೂತ್ಕೊಂಡು ನಮ್ಮ ಕನ್ಸನ್ಸ್ ಅಲ್ಲ, ಅವರ ಕನ್ಸನ್ಸ್ ನಮ್ಗೆ ಬೇಕಂತೆ, ಅವರ ವಿಚಾರಗಳು ನಮ್ಗೆ ಬೇಕಂತೆ. ಅದನ್ನ ನಾವು ತೆಗೆದುಕೊಳ್ಳುತ್ತಾ ಯು ವಿಲ್ ಬಿ ಬ್ಯಾಪ್ಟೈಸ್ಡ್ ಎವ್ರಿ ಡೇ. ಹಾಲೆಲೂಯಾ. ಅದಕ್ಕೆ ವೆನ್ ಯು ಗೋ ಟು ಪ್ರೇ, ಅಂಡರ್ಸ್ಟ್ಯಾಂಡ್ ದಟ್ ಬ್ಯಾಪ್ಟಿಸಮ್ ಇಸ್ ಇಂಪಾರ್ಟೆಂಟ್ ಎಂಬುದಾಗಿ. ಒಂದನೇ ಸಂಗತಿ ನಾವು ತಿಳಿದುಕೊಂಡಿದ್ದೇವೆ, ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಅಸ್ ಹೋಲಿ ಎಂಬುದಾಗಿ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ದ ಹೋಲಿನೆಸ್ ಎಂಬುದಾಗಿ. ನೋಡಿ, ಎರಡನೇ ಸಂಗತಿ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ನಾವು ಕೀರ್ತನೆಗಳು ನಾವು ನೋಡುವುದಾದ್ರೆ, ಕೀರ್ತನೆಗಳು 119ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ಆಮೇನ್. ಹಾಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ. ಹಾಲೆಲೂಯಾ. ಇದನ್ನ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಟೈಮಲ್ಲಿ ಬರ್ದಿರುವಂತದ್ದು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಸ್ವಲ್ಪ ಗಮನಿಸಿ ನಾವು ನೋಡೋಣ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವಾಲಯಕ್ಕೆ ಹೋಗಿ ಏನ್ ಮಾಡ್ಬೇಕಾಗಿತ್ತಂತೆ, ಸ್ಯಾಕ್ರಿಫೈಸ್ ಮಾಡುವುದರಿಂದ ಅಂತ ಹೇಳ್ತಾ ಇದ್ರು, ಯಾರಿಗಾದ್ರೂ ಕೇಳಿದ್ರೆ ಕೂಡ. ಬಟ್ ಇಲ್ಲಿ ಇನ್ನೊಂದು ರೆವಲ್ಯೂಷನ್ ಇದೆ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಹಾಲೆಲೂಯಾ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಮಾತನ್ನ ಹೇಳುವಾಗ, ಈ ಒಂದು ರೆವಲ್ಯೂಷನ್ ಅನ್ನ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆಯಿಂದ ನೋಡುವುದಾದ್ರೆ, ದಾವೀದನ ಈ ಕೀರ್ತನೆಯನ್ನ ಬರ್ದಿರ್ಬೋದು ಎಂಬುದಾಗಿ ವಿಚಾರಗಳು ನಮಗೆ ಗೊತ್ತಿರುವುದರಿಂದ ನಾವು ಅರ್ಥ ಮಾಡಿಕೊಂಡು ನಾವು ನೋಡೋಣ. ದಾವೀದನು ಈ ಮಾತನ್ನು ಹೇಳುವಾಗ ಹೇಗಿರುತ್ತದೆ? ದೇವಾಲಯಕ್ಕೆ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇಲ್ಲ. ಯೌವನಸ್ಥನು ಹೇಗೆ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದು, ಗೌರ್ಮೆಂಟ್ ಒಂದು ಲಾ ಮಾಡಿರುತ್ತೆ, ಆ ಲಾ ಪ್ರಕಾರನೇ ನಾವೆಲ್ಲ ಕೂಡ ಏನ್ ಮಾಡ್ಬೇಕಂತೆ, ಫಾಲೋ ಮಾಡ್ಬೇಕು. ಆ ರೀತಿಯಲ್ಲಿ ಮೋಸಸ್ದು ಒಂದು ಲಾ ಇದೆ, ಆ ಲಾ ನಾವು ಫಾಲೋ ಮಾಡ್ಬೇಕು. ಯಾಕೆ ಆ ಲಾ ಕೊಟ್ಟಿದ್ದು ದೇವ್ರು? ಆದ್ರೆ ಅದನ್ನೆಲ್ಲದಕ್ಕಿಂತ ಮೀರಿ ಒಂದು ಸ್ಟೆಪ್ ಮುಂದೆ ಹೋಗಿ ನಿನ್ನ ವಾಕ್ಯವನ್ನು ಗಮನಿಸಿ ನಡೆದ್ರೆ ಸಾಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅವರು ಹೇಳಲಿಲ್ಲ ಯಜ್ಞವನ್ನ ಕೊಡುವುದರಿಂದ, ಒಂದು ಬಲಿಯನ್ನ ಕೊಡುವುದರಿಂದ ನಿನ್ನ ಪಾಪ ಶುದ್ಧವಾಗ್ತದೆ ಅಂತ ಹೇಳಿಲ್ಲ, ಗಮನಿಸಿ ನಡೆದ್ರೆ ಸಾಕು ಎಂಬುದಾಗಿ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ಇನ್ನೂ ಕ್ಲೋಸರ್ ಅರ್ಥ ಮಾಡ್ಕೊಳ್ಬೇಕು. ದಾವೀದನು ಈ ರೀತಿಯಲ್ಲಿ ಹೇಳ್ತಾರೆ, ದೇವರೇ ನನ್ನನ್ನು ಶುದ್ಧೀಕರಿಸು, ದೇವರೇ ನನ್ನಲ್ಲಿ ನಿರ್ಮಲ ಹೃದಯವನ್ನು ಉಂಟು ಮಾಡು. ಈ ರೀತಿಯಲ್ಲಿ ಅವ್ರ ಎಲ್ಲಾ ಪ್ರಾರ್ಥನೆಗಳನ್ನ ನಾವು ನೋಡುವಾಗ he directly went and approached God. Hallelujah. What is the difference? ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಡೇವಿಡ್ ವಾಸ್ ಲಿವಿಂಗ್ ಅ ಲೈಫ್ ಆಫ್ ರೆವಲೇಷನ್. ಹಾಲೆಲೂಯಾ. ದೇವರ ಬಹಳ ಹತ್ತಿರದಲ್ಲಿ ಆತನ ನೋಡಿ ಅನುಭವ ಮಾಡಿರ್ತಾ ಇರ್ತಾರೆ. ಅದಕ್ಕಾಗಿ ಅವನು ಅನೇಕ ಕೀರ್ತನೆಗಳನ್ನು ದೇವರ ಆತ್ಮದಿಂದ ಹೊಂದಿಕೊಂಡು ಬರೆದಿರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಈಗ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯ ನಮಗೆ ಮಹಾಯಾಜಕರಾಗಿದ್ದಾರೆ. ಹಾಲೆಲೂಯಾ. ಯೌವನಸ್ಥನು ಏನ್ ಮಾಡಿರುವಂತೆ, ಹೇಗೆ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದಂತೆ, ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಜೀವಿತ ಮಾಡುವಾಗ ತಮ್ಮ ಶಿಷ್ಯಂದರಿಗೆ ಹೇಳ್ತಾರೆ, ನಾನು ಹೇಳಿದ ವಾಕ್ಯದ ದೆಸೆಯಿಂದ ನೀವು ಈಗ ಶುದ್ಧರ
ಶುದ್ಧರಾಗಿದ್ದೀರಾ ಎಂಬುದಾಗಿ. ಹಾಲೆಲೂಯ. ನೀವು ಶುದ್ಧರಾಗಿದ್ದೀರಾ ಅಂತ ಹೇಳುವಂಥದ್ದು ಯಾರು ಅಂತಂದ್ರೆ ಯಾಜಕರು ಮಾತ್ರ, ಮಹಾಯಾಜಕರು ಮಾತ್ರ. ಹಾಲೆಲೂಯ. ಅವ್ರದ್ದು ಒಂದು ಏನಂತ ಹೇಳ್ಬೋದು, ಒಂದು ಕೈಂಡ್ ಆಫ್ ರಿಚುವಲ್ಸ್ ಇರ್ತಾ ಇತ್ತು. ಅದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಯು ಆರ್ ಹೋಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಈಗ ನೀವು ಪರಿಶುದ್ಧರಾಗಿದ್ದೀರ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದ್ಬಿಟ್ಟು ಹೇಳ್ತಾ ಇದಾರೆ, ಅವ್ರಿಗೆ ಮಾತನ್ನ ಹೇಳ್ಬಿಟ್ಟು ನೀವು ಇವಾಗ ಪರಿಶುದ್ಧರಾಗಿದ್ದೀರಾ ಅಂತ ಹೇಳ್ತಾರೆ. ಹಾಲೆಲೂಯ. ಡಿಫ್ರೆನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯೇಸು ಸ್ವಾಮಿ ಏನಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡೀಪ್ ಆಫ್ ಹಿಸ್ ವರ್ಡ್ ಅಂತ. ಹಾಲೆಲೂಯ. ಹಾಲೆಲೂಯ. ಈಗ ಸ್ಯಾಕ್ರಿಫೈಸ್ ಬೇಡ, ಯಾಕಂದ್ರೆ ನಾನೇ ಸ್ಯಾಕ್ರಿಫೈಸ್, ಜೀಸಸ್ ಹೇಳ್ತಾ ಇರೋದು. ಹಾಲೆಲೂಯ. ಈಗ ಯಾವ್ದು ಬೇಡ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೈ ವರ್ಡ್. ಹಾಲೆಲೂಯ. ಗಮನವಿಟ್ಟು ಕೇಳ್ರಿ, ಕಿವಿಟ್ಟು ಕೇಳ್ರಿ ನಾನು ಹೇಳೋಂತ ಮಾತುಗಳನ್ನ. ಹಾಲೆಲೂಯ. ಅದಕ್ಕೆ ಸ್ವಾಮಿ ಈ ಲೋಕಕ್ಕೆ ಬರುವಾಗ ಹೇಳ್ತಾ ಇದಾರೆ, ಈ ಎಲ್ಲಾ ವಿಚಾರಗಳು ಯಾವ್ದು ಕೂಡ ಮ್ಯಾಟರ್ ಆಗಲ್ಲ, ಯು ಶುಡ್ ಫಾಲೋ ಮೀ. ಹಾಲೆಲೂಯ. ನೀನು ಪರಿಶುದ್ಧ ಆಗ್ಬೇಕಂತಂದ್ರೆ ಇನ್ನ ದೇವಾಲಯಕ್ಕೆ ಹೋಗಿ ಏನೋ ಕೊಡುದು ಬೇಡ, ಆದ್ರೆ ನೀನು ದೇವಾಲಯನೇ ಹಿಂಬಾಲಿಸ್ಬೇಕಂತ. ದೇವಾಲಯ ಯಾರು? ಯೇಸು ಸ್ವಾಮಿ ಆಗಿದ್ರು. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಅವರು ದೇವಾಲಯ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಯೇಸು ಸ್ವಾಮಿ ಬಂದು ಮುಂದೆ ನಿಂತ್ಕೊಂಡ್ರೆ ಅವ್ರು ಹೇಳೋ ಮಾತಿಗೆ ಅವ್ರು ಪರಿಶುದ್ಧರಾಗ್ತಾ ಇದ್ರಂತೆ. ಹಾಲೆಲೂಯ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ಓದ್ಕೊಳ್ಳೋಣ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಆಮೇನ್. ಹಾಲೆಲೂಯ. ಏನಂತೆ? ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಮತ್ತು 4ನೇ ವಚನ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರದಿ. ಆಮೇನ್. ಹಾಲೆಲೂಯ. ಈ ವಾಕ್ಯ ಪೂರ್ತಿ ನಾವು ಓದುವಾಗ ನಮ್ಗೆ ಗೊತ್ತಾಗ್ತದೆ ಯೇಸು ಸ್ವಾಮಿ ಏನು ಒಂದು ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ನಮ್ಗೆ ರೆವಲ್ಯೂಷನ್ ಮುಖಾಂತರವಾಗಿ ನಮ್ಗೆ ಅರ್ಥವಾಗ್ಬೇಕು. ನಮಗ್ ನಾವೇ ಫಲ ಕೊಡಕ್ಕಾಗಲ್ಲ, ನಮಗ್ ನಾವೇ ಶುದ್ಧೀಕರಿಸ್ಕೊಳ್ಳೋಕ್ಕಾಗೋದಿಲ್ಲ, ನಮಗ್ ನಾವೇ ಶುದ್ಧವಾಗಿರುವಂತ ಜೀವಿತವನ್ನ ಮಾಡುವುದಕ್ಕಾಗಲ್ಲ. ವಿ ನೀಡ್ ಟು ಅಬೈಡ್ ಇನ್ ಜೀಸಸ್. ನಾವು ಯೇಸು ಕ್ರಿಸ್ತನಲ್ಲಿ ಒಂದಾಗಿರುವಾಗಲೇ ನಾವು ಫಲ ಕೊಡ್ತೇವೆ ಅಂತ. ಅದು ದೇವರಿಗೆ ಮಹಿಮೆ ಉಂಟಾಗ್ತದಂತೆ. ಆಗ ನಾವು ಶುದ್ಧರಾಗ್ತೇವೆ ಅಂತೆ. ಹಾಲೆಲೂಯ. 3ನೇ ವಚನ ಹೇಳ್ತು, ನೀವು ಈಗ ನನ್ನ ವಾಕ್ಯವನ್ನ ಕೇಳಿದ ದಿಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಹಾಲೆಲೂಯ. ಇಲ್ಲಿ ಕೂಡ ಜೀಸಸ್ ಹೇಳ್ಬೋದಾಗಿದೆ, ಇವಾಗ ನೀವು ಹೋಗಿ ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀರಾ, ಅದಕ್ಕೆ ನೀವು ಶುದ್ಧರಾಗಿದ್ದೀರಾ? ಇಲ್ಲ. ನೀವು ದೇವಾಲಯಕ್ಕೆ ಹೋಗಿ ಮಹಾಯಾಜಕರು ನೀವು ಶುದ್ಧರಾಗಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನೀವು ಶುದ್ಧರಾಗಿದ್ದೀರಾ? ಇಲ್ಲ. ಆ ಎಲ್ಲ ಮಹಾಯಾಜಕರಿಗಿಂತ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ಮಹಾಯಾಜಕನಾಗಿ ದೇವರಾಗಿ ನಮಗೆ ಬಂದೇ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯದ ದಿಸೆಯಿಂದ ಶುದ್ಧರಾಗಿದ್ದೀರಾ. ಹಾಲೆಲೂಯ. ಇಂಗ್ಲಿಷಲ್ಲಿ ಇರ್ತದೆ, ಇಂಗ್ಲಿಷಲ್ಲಿ ನೋಡಿದ್ರು 15:3. You are already clean because of the word which I have spoken to you. Amen. Hallelujah. You have already been cleaned because of the word that I have spoken to you. Hallelujah. The word of God, the word of Jesus makes us clean. Hallelujah. The secret is his word. Hallelujah. Hallelujah. ನಮ್ಮನ್ನು ಕ್ಲೆನ್ಸ್ ಆದ, ಈಗ ಅವ್ರ ವಾಕ್ಯದಿಂದ ನಾವು ಕ್ಲೆನ್ಸ್ ಆಗ್ತಾ ಇದ್ದೇವೆ. ಡೇವಿಡ್ ಹೇಳ್ತಾ ಇದ್ದಾರೆ, ಹೇಗೆ ಒಂದು ಯಂಗ್ ಮ್ಯಾನ್ ತನ್ನನ್ನು ಪ್ಯೂರಿಫೈ ಮಾಡ್ಕೊಳ್ತಾರೆ ನಿನ್ ವರ್ಡ್ ಇಂದ. ಇದು ಒಂದು ರೆವಲ್ಯೂಷನ್ ಡೇವಿಡ್ಗೆ. ಯಾಕೆ ಅವಾಗಿನ ಕಾಲದಲ್ಲಿ ಈ ತರ ವರ್ಡ್ ಹೇಳ್ತಾ ಇದೆಯಲ್ಲ, ಅವಾಗಿನ ಕಾಲದಲ್ಲಿ ಹೇಗೆ ಒಂದು ಯಂಗ್ ಮ್ಯಾನ್ ಕ್ಲೀನ್ ಮಾಡ್ತಾನೆ ಅಂದ್ರೆ, ಏನಂದ್ರೆ ದೇವಾಲಯಕ್ಕೆ ಹೋಗ್ರಿ, ಟೆಂಪಲ್ ಹೋಗಿ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಿದ್ರೆ, ಡೇವಿಡ್ ಹೇಳ್ತಾ ಇದ್ದಾನೆ ನಿನ್ ವರ್ಡ್ ಗಮನಿಸಿ ನಡೆದ್ರೆ ಸಾಕು ಕ್ಲೆನ್ಸ್ ಆಗ್ತಾರೆ ಅಂತ. ಹಾಲೆಲೂಯಾ. ದಿಸ್ ಇಸ್ ದ ರೆವಲ್ಯೂಷನ್ ದಟ್ ಗೆಟಿಂಗ್. ಹಾಲೆಲೂಯಾ. ನಮ್ಗೆ ಕೂಡ ಈ ರೀತಿಯಲ್ಲಿ ಪ್ರಕಟಣೆಗಳು ಬರಬೇಕು. ಈಗ ಪ್ರಾಮುಖ್ಯವಾಗಿರುವಂತ ವಿಚಾರಕ್ಕೆ, 3ನೇ ವಿಚಾರಕ್ಕೆ ಬರೋಣ. ಈ 3ನೇ ಒಂದು ಸೀಕ್ರೆಟ್ ಏನು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಡೀ ಪರಲೋಕ ಪರಿಶುದ್ಧವಾಗಿರುವಂತದ್ದು. ಪರಲೋಕದಲ್ಲಿ ದೇವರು ಅತಿ ಪರಿಶುದ್ಧವಾಗಿರುವಂತಹವರು. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಪರಲೋಕದಲ್ಲಿ ದೇವರು ಅತಿ ಪರಿಶುದ್ಧನು, ತುಂಬಾ ಪರಿಶುದ್ಧನು ಅಂತ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ಎಷ್ಟು ಪರಿಶುದ್ಧ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪರಲೋಕದಲ್ಲಿ ನಿತ್ಯತ್ವಕ್ಕೂ ಆತನನ್ನ ಪರಿಶುದ್ಧನು 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 ಅಂತ ಹೇಳ್ತಾ ಇರ್ತಾರಂತೆ. ಯಾಕೆ ಅಂತಂದ್ರೆ, ಇವಾಗ ನಾವೇನಾದ್ರೂ ಒಂದು ಗ್ಲೋರಿಯಸ್ ಥಿಂಗ್ ನಾವು ಕಣ್ಣಿಂದ ನೋಡ್ಬಿಟ್ರೆ ವಿ ಕೆನ್ ನಾಟ್ ಸ್ಟಾಪ್ ಪ್ರೇಸಿಂಗ್. ಹಾಲೆಲೂಯಾ. ನೀವೇನಾದ್ರೂ ನೀವು ಗಾಡಿಯಲ್ಲಿ ಹೋಗ್ತಾ ಇರಿ, ನಡ್ಕೊಂಡು ಹೋಗ್ತಾ ಇರಿ, ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಏನಾದ್ರು ನೋಡಿದ ತಕ್ಷಣ ಯು ವಿಲ್ ಅಗೇನ್ ಟೇಕ್ ಎ ಲುಕ್, ಬಿಕಾಸ್ ಯು ವಿಲ್ ಗ್ಲಾನ್ಸ್, ಯು ವಿಲ್ ಅಡ್ಮೈರ್, ಯು ವಿಲ್ ಟೇಕ್ ಏನಂತ ನಿನ್ನ ಮನಸ್ಸಿಗೆ ತಗೊಳ್ತೀವಿ, ಆ ಒಂದು ಬ್ಯೂಟಿನ ತಗೊಳ್ತೀವಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡು. ಆ ರೀತಿಯಲ್ಲಿ ಏಂಜಲ್ಸ್ ಎಲ್ಲ ದೇವರ ನೋಡ್ತಾ ಇರುವಾಗ ದೇ ಆರ್ ನಾಟ್ ಏಬಲ್ ಟು ಸ್ಟಾಪ್ ದೇರ್ ವರ್ಷಿಪ್ ಬಿಕಾಸ್ ಆಫ್ ಹಿಸ್ ಹೋಲಿನೆಸ್ ಅಂತ ಅವ್ರು ಹೇಳ್ತಾರೆ. ಓ ಹೋಲಿ 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 ಹೋಲಿ, ನಾಟ್ ಏಬಲ್ ಟು ಸ್ಟಾಪ್ ದೇರ್ ಮೌತ್ ಬಿಕಾಸ್ ದ ಹೋಲಿನೆಸ್ ಎಷ್ಟು ಇದೆ ಅಂತಂದ್ರೆ ನಾಟ್ ಏಬಲ್ ಟು ಸ್ಟಾಪ್ ಇಟ್. ಅವ್ರು ಇವಾಗ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲ, ಬಿಕಾಸ್ ಅಷ್ಟು ಹೋಲಿಯಾಗಿದ್ದಾರೆ ದೇವರು. ಅದಕ್ಕೆ ಸ್ವಾಮಿ ಏನಂತ ಹೇಳ್ಬೋದು, ಒಂದು ಕತ್ತೆಯ ಮೇಲೆ ಯೆರೂಸಲೇಮ್ಗೆ ಬರುವಾಗ ಅಲ್ಲಿ ಇದ್ದಂಥ ಫರಿಸಾಯರು ಮಹಾಯಾಜಕರು, ನೀನು ಎಲ್ಲ ಫಾಲೋವರ್ಸ್ಗೆ ಸುಮ್ಮನೆ ಇರಕ್ಕೆ ಹೇಳು, ಇವರೆಲ್ಲ ಸುಮ್ಮನೆ ಆಗ್ಬಿಟ್ರೆ ಕಲ್ಲುಗಳು ಕೂಡ ಕುಗ್ಗುತ್ತೆ.
ಅವರೆಲ್ಲ ಸುಮ್ಮನೆ ಆಗ್ಬಿಡ್ಬೋದು, ಬಟ್ ನೇಚರ್ಗೆ ಗೊತ್ತು ಹೂ ಈಸ್ ಅಂತ ಹೇಳ್ಬಿಟ್ಟು. ಹಾಲೆಲೂಯ, ಹಾಲೆಲೂಯ. ಅಷ್ಟು ಹೋಲಿ ನಮ್ಮ ದೇವರು. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಈ ಲೋಕಕ್ಕೆ ಬರುವುದಾದ್ರೆ ಯಾರಾದ್ರೂ ಒಬ್ರು ಪ್ರೇಸ್ ಮಾಡಿದ್ರೆ ಹೇಗ್ ಮಾಡ್ತಾರಂತೆ, ಹೋಲಿ 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 ಅಂತ ಪ್ರೇಸ್ ಮಾಡ್ತಾರೆ. ಬಟ್ ದೇ ವಿಲ್ ನಾಟ್ ಸ್ಟಾಪ್. ಹಾಲೆಲೂಯ, ದೇ ವಿಲ್ ನಾಟ್ ಸ್ಟಾಪ್. ನಾವು ಹೆವೆನ್ಗೆ ಹೋಗ್ಬಿಟ್ರೆ ನಾವು ಹೇಳ್ತಾ ಇರ್ತೀವಿ, ನಾವು ಸುಮ್ಮನೆ ಸ್ವಲ್ಪ ಇಲ್ಲ, ಇರೋಕ್ಕಾಗೋದೇ ಇಲ್ಲ, ಅಷ್ಟು ಹೋಲಿ ನಮ್ಮ ದೇವರು. ಹಾಲೆಲೂಯ, ಹಾಲೆಲೂಯ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಯಾರಾದ್ರೂ ಒಬ್ರು ಪೊಲಿಟಿಷಿಯನು ಇಲ್ಲ ಯಾರಾದ್ರೂ ಒಬ್ರು ತುಂಬಾ ಫಿಲ್ಮ್ ಬಿಗ್ ಸ್ಟಾರ್ ಬಂದ್ಬಿಟ್ಟಿದ್ದಾರೆ ಅನ್ಕೊಂಡ್ರೆ ಏನ್ ಮಾಡ್ತಾರೆ ಜನರು, ಹೋಗ್ಬಿಟ್ಟು ಅವ್ರಿಗೋಸ್ಕರ ತುಂಬಾ ಕಿರ್ಚಾಡ್ತಾರೆ ಜನರು. ಅವ್ರ ಫ್ಯಾನ್ಸ್ ಏನ್ ಮಾಡ್ತಾರೆ, ಏನೇನೋ ಕಿರ್ಚ್ತಾರೆ, ಬೇರೆ ಬೇರೆ ಕಿರ್ಚ್ತಾರೆ. ಯಾಕೆ? ಖುಷಿ, ಅವ್ರ ಒಳಗಡೆ ಆ ಖುಷಿ. ಈ ಲೋಕದಲ್ಲಿ ಹುಟ್ಟಿ ಒಂದಿನ ಸತ್ತೋಗುವಂತೆ ಯಾವುದೋ ಒಂದು ದೊಡ್ಡ ಸ್ಟಾರ್ಗೆ ಅಷ್ಟು ಖುಷಿ ಪಟ್ಟು ಅಷ್ಟು ಕಿರ್ಚ್ಕೊಂಡು ನೋಡಿ ವಿಜುವಲ್ ಹೊಡೆದು ಮಾಡ್ತಾ ಇದ್ರೆ, ನನ್ನ ದೇವರು ಪರಿಶುದ್ಧನಾಗಿರುವಂತ ದೇವರು. ಅವ್ರನ್ನ ನಾವು ನೋಡುವಾಗ ವಾವ್, ಹಾಲೆಲೂಯ. He is the creator to all the ages. ಎಲ್ಲಾ ಒಂದು ಕಾಲಮಾನಗಳಲ್ಲಿ ಆತನನ್ನ ನೋಡಬೇಕು ಅಂತ ಎಷ್ಟೋ ಜನರು ಕಾಯ್ತಾ ಇರುವಂತವ್ರು. ಹಾಲೆಲೂಯ. ಅದು ಪರಿಶುದ್ಧತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಪರಿಶುದ್ಧತ್ವ ಹೇಗಿದೆ ಅಂತ ಹೇಳುವಾಗ, ಆ ಪರಿಶುದ್ಧತ್ವ ಇರುವ ಹಾಗೆ ನಾವು ಜೀವಿಸಬೇಕು. ದೇವರು ನಮ್ಗೇನ್ ಹೇಳ್ತಾ ಇದಾರೆ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರ್ರಿ. ಹಾಲೆಲೂಯ, ವಾವ್. ಅದು ಹೇಳಕ್ ಆಗದೆ ಇರುವಂತ ವರ್ಡ್ ಅದು. ಏಂಜಲ್ಸ್ ಹೆವೆನ್ ಅಲ್ಲಿ ನೋಡುವಾಗ ದೇವ್ರಿಗೆ ಯಾಕೆ ಹೇಳ್ತಾವ್ರು ದೇವ್ರು ಈ ತರ ಅಂತ ಹೇಳ್ಕೊಳ್ಬೋದು. ಏಂಜಲ್ಸ್ ಪರಿಶುದ್ಧರಾಗಿದ್ದಾರೆ, ನೀವು ಪರಿಶುದ್ಧರಾಗಿ ಅಂತ ದೇವ್ರು ಎಲ್ಲೂ ಹೇಳಿಲ್ಲ. ನಾನಿದ್ದೀನಿ ಪರಿಶುದ್ಧ, ನೀವು ಪರಿಶುದ್ಧ ಇರ್ರಿ ಅಂತ ಹೇಳ್ತಾರೆ. ಏಂಜಲ್ಸ್ ಆರ್ ಹೋಲಿ, ನಮ್ಗಿಂತ ಜಾಸ್ತಿ ಹೋಲಿ, ಕಂಪೇರ್ ಮಾಡಕ್ ಆಗಲ್ಲ. ಹಾಲೆಲೂಯ. ನಮ್ಗೆ ಓನ್ಲಿ ಥ್ರೂ ಗ್ರೇಸ್, ಓನ್ಲಿ ಥ್ರೂ ದ ಬ್ಲಡ್ ಆಫ್ ಜೀಸಸ್ ನಮ್ಗೆ ರೈಚಸ್ನೆಸ್, ನಾವು ಹೋಲಿನೆಸ್ ನ ರಿಸೀವ್ ಮಾಡಿದ್ದೇವೆ ಅಷ್ಟೇ. ಆದ್ರೆ ನಮ್ದು ಏನೂ ಇಲ್ಲ. ಹಾಲೆಲೂಯ, ಏನೂನೇ ಇಲ್ಲ. ಹಾಲೆಲೂಯ. ಹಾಗಾಗಿ ದೇವ್ರು ಹೇಳ್ತಿದ್ರೆ, ಏನು ಇಲ್ದಿರೋರ್ಗೆ ಕೊಟ್ಬಿಟ್ಟು ನಾನು ಹೋಲಿಯಾಗಿದ್ದೀನಿ, ನೀನು ಹೋಲಿಯಾಗಿರೋ. ಹಾಲೆಲೂಯ. ಹೆಂಗಿದೆ ಅಂತಂದ್ರೆ, ಒಂದು ರೋಡಲ್ಲಿ ಕೂತ್ಕೊಂಡು ಏನಕ್ಕೂ ಗತಿ ಇಲ್ದಿರೋ ಫುಲ್ ಕೀಳಾಗಿ ಕೆಳಗಡೆ ಬಿದ್ದು ಭಿಕ್ಷೆ ಬೇಡಕ್ಕೂ ಆಗ್ದಿರ, ಮೇಲೆಗಡೆ ರೋಗದಲ್ಲಿ ಎದೊಳಕ್ಕೂ ಆಗ್ದಿರ, ಕೈ ಚಾಚಿ ಭಿಕ್ಷೆ ಬೇಡಕ್ಕೂ ಆಗ್ತಿಲ್ಲ, ಕೈಯೆಲ್ಲ ಹುಣ್ಣಾಗಿದೆ, ಲಾಜರಸನ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಥ ವ್ಯಕ್ತಿಗೆ ದೊಡ್ಡ ರಾಜ, ಫುಲ್ ದೊಡ್ಡ ಮಹಾರಾಜ ಅವರು ಬಂದು ಅವ್ರನ್ನ ಹಿಡಿದು ಅವ್ರನ್ನ ಗುಣಪಡಿಸಿ ಅವ್ರನ್ನ ಎಬ್ರಿಸಿ ಅವ್ರಿಗೇನಂತೆ ಅವ್ರಿಗೆ ಎಲ್ಲ ಬೇಕಾಗಿರುವಂತ ವಸ್ತ್ರಗಳನ್ನ ಎಲ್ಲವನ್ನ ಧರಿಸಿ, ನಾನ್ ರಾಜ ನೀನು ರಾಜ ಆಗುವಂತ ಹೇಳೋ ರೀತಿಯಲ್ಲಿ ನಮ್ಮ ದೇವರು ನಾನ್ ಪರಿಶುದ್ಧ ನೀನು ಪರಿಶುದ್ಧ ಆಗುವಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ. ದಟ್ ಈಸ್ ದ ಬ್ಯೂಟಿ ಆಫ್ ಹೋಲಿನೆಸ್. ಹಾಲೆಲೂಯ, ಹಾಲೆಲೂಯ. ನಮ್ಗೆಂತ ಸ್ಥಾನ, ಆದ್ರೆ ನಮ್ಗೆಂತ ಸ್ಥಾನವನ್ನ ದೇವರು ಕೊಡ್ತಾ ಇದ್ದಾರೆ. ವಿ ಶುಡ್ ನೆವರ್ ಫರ್ಗೆಟ್ ಫ್ರಮ್ ವೇರ್ ವಿ ಕೇಮ್. ಹಾಲೆಲೂಯ. ವೇರ್ ವಿ ಆರ್ ಗೋಯಿಂಗ್. ಯಾಕೆಂದ್ರೆ ಒಂದು ವೇಳೆ ನಾವು ಎಲ್ಲಾದ್ರೂ ಒಂದು ಕಡೆ ನಾನು ಹೋಲಿ ಅಂತ ಬಂದ್ರೆ ವಿ ವಿಲ್ ಫಾಲ್. ಹಾಲೆಲೂಯ. ಯಾವತ್ತು ನಾನು ಹೋಲಿ ಅಂತ ಬರಬಾರ್ದು, ಯಾವತ್ತು ಕೂಡ ಹಂಬಲ್ ಆಗಿರ್ಬೇಕು. ಇವನ್ ನನಗಿಂತ ಹೋಲಿ ಆಗಿರುವಂತವ್ರು ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈ ದಿನ ಈ ಒಂದು ಸೀಕ್ರೆಟ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಪ್ರಾಮುಖ್ಯವಾಗಿ ನಾವು ಫೋಕಸ್ ಮಾಡೋಣ. ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಏನು ಅಂತಂದ್ರೆ, ಅವರು ಹೋಲಿಯಾಗಿದ್ದಾರೆ, ಈಗ ನಾನು ಕೂಡ ಹೋಲಿಯಾಗಿರ್ಬೇಕಂತ. ಹಾಲೆಲೂಯ. ಸೊ ಈ ಸಮಯದಲ್ಲಿ ನಾವು ಪರಿಶುದ್ಧತ್ವದ ಮೇಲೆ ನಾವು ಫೋಕಸ್ ಮಾಡುವಾಗ ನಾವು ಇನ್ನೂ ಒಂದು ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾನು ಕಳೆದ ವಾರ ಹೇಳಿದೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದೇ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೆ. ನೋಡ್ರಿ, ನಾವು ಯೇಸು ಸ್ವಾಮಿಯಿಂದ ನೀತಿವಂತಿಕೆಯನ್ನು ನಾವು ಸ್ವೀಕರಿಸಿದ್ದೇವೆ, ನಾವು ರಕ್ಷಣೆಯನ್ನು ನಾವು ಸ್ವೀಕರಿಸಿದ್ದೇವೆ. ಆದರೆ ನಾವು ಪರಿಶುದ್ಧ ಜೀವಿತ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಇನ್ನೊಂದು ವಿಚಾರ, ನಾವು ಪರಿಶುದ್ಧರಾಗಿ ನಾವು ಜೀವಿಸಬೇಕು ಅಂತ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಾಗ, ಇವಾಗ ಹೆವೆನ್ ನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೆವೆನ್ ನಲ್ಲಿ ಬೈಬಲ್ ಒಂದು ವರ್ಷನ್ ಇರುವುದಾದ್ರೆ ಹೇಗೆ ಇರ್ತದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಜಾನ್ 3:16 ಏನ್ ಹೇಳ್ತದೆ, ಫಾರ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಅಂಡ್ ಸೆಂಟ್ ಹಿಸ್ ಓನ್ಲಿ ಬಿಗಾಟನ್ ಸನ್ ದಟ್ ಹೂ ಎವರ್ ಬಿಲೀವ್ಸ್ ಇನ್ ಹಿಮ್ ವಿಲ್ ಬಿ ಹೋಲಿ. ಹಾಲೆಲೂಯ. ಹೆವೆನ್ ಅಲ್ಲಿ ವರ್ಷನ್ ಇರುವುದಾದ್ರೆ, ಎಲ್ಲೆಲ್ಲಿ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಲ್ಲಲ್ಲಿ ಏನಂತ ವರ್ಡ್ ಬರ್ತದೆ ಅಂದ್ರೆ ಹೋಲಿ ಮಾಡ್ತಾ ಇದ್ದಾರೆ ಅಂತ. ರಕ್ಷಣೆ ಮಾಡಿಬಿಟ್ರು. ರಕ್ಷಣೆ ಯಾರಿಗೆ ಬೇಕು? ಭೂಮಿಯಲ್ಲಿ ಇರೋರಿಗೆ ಬೇಕು. ಹೆವೆನ್ ಅಲ್ಲಿ ಇರೋ ರಕ್ಷಣೆ ಬೇಡ. ದೇ ಆರ್ ಆಲ್ರೆಡಿ ಸೇವ್ಡ್, ದೇ ಆರ್ ಇನ್ ಸೇಫರ್ ಹ್ಯಾಂಡ್ಸ್. ಅವ್ರಿಗೆ ಹೇಗೆ ಹೇಳ್ತಾ ಇದಾರೆ ಅಂದ್ರೆ, ಬಿಕಾಸ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ದಟ್ ಅರ್ಥಲ್ಲಿ ಇರೋರ್ನೆಲ್ಲ ಹೋಲಿ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಳ್ಳೋದಕ್ಕೋಸ್ಕರ ದೇವರು ತನ್ನ ಮಗನನ್ನ ಕಳಿಸಿಕೊಟ್ರು. ಹಾಲೆಲೂಯ. ವೇರ್ ಎವರ್ ದ ವರ್ಡ್ ಕಮ್ಸ್ ಸೇವ್ಡ್, ಸ್ಯಾಲ್ವೇಷನ್, ಅದು ಬರುವಾಗ ನಾವು ಅರ್ಥ ಮಾಡ್ಕೋಬೇಕು, ಇಟ್ಸ್ ಹೋಲಿ. ಹಾಲೆಲೂಯ. ಯಾಕೆ ಅಂತಂದ್ರೆ ಹೆವೆನ್ ಅಲ್ಲಿ ಆಲ್ರೆಡಿ ಎಲ್ಲರೂ ಸೇವ್ ಆಗಿದ್ದಾರೆ. ಅರ್ಥಲ್ಲಿರೋರಿಗೆ ಸ್ಯಾಲ್ವೇಷನ್ ಬೇಕು. ಹಾಲೆಲೂಯ. ಅದಕ್ಕೆ ಅರ್ಥಲ್ಲಿರೋರು ಸೇವ್ ಆದ್ರು, ಆದ್ರೆ ಸೇವ್ ಆದ್ಮೇಲೆ ಗಾಡ್ ಮೇಡ್ ಅಸ್ ಹೋಲಿ. ಹಾಲೆಲೂಯ. ಫಾರ್ ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವವರು ಎಲ್ಲರೂ ಕೂಡ ಹೇಗಾಗ್ತಾರಂತೆ? ಪರಿಶುದ್ಧರಾಗ್ತಾರೆ.
ಆತನ ನಂಬುವವರು ಒಬ್ಬರು ನಾಶವಾಗದೆ, ಅದು ಲೋಕದಲ್ಲಿರುವಂತವರಿಗೆ ಬೇಕು. ಹೆವೆನಲ್ಲಿ ಆತನ ನಂಬುವವರು ನೀತಿವಂತರಾಗಿದ್ರು, ಆತನ ನಂಬುವವರು ಹೇಗಾದ್ರಂತೆ ಪರಿಶುದ್ಧರಾಗಿದ್ರು. ಹಾಲೆಲೂಯಾ. ನಾವು ಯಾವತ್ತೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಹೆವೆನ್ ವರ್ಷನ್ಸ್ ಬೈಬಲ್ನ ನಾವು ರೀಕಾಲ್ ಮಾಡ್ಕೊಳ್ಬೇಕಾದ್ರೆ ಹೆವೆನ್ ಅಲ್ಲಿ ವಾಕ್ಯ ಇದ್ರೆ ಹೇಗಿರುತ್ತೆ, ಯಾವುದು ಅರ್ಥದಲ್ಲಿ ಇಲ್ಲ ಅದು ಹೆವೆನ್ ಅಲ್ಲಿ ಹೇಗಿರ್ತದೆ ಅಂತಂದ್ರೆ ಅದು ಇಲ್ಲದೆ ಇರೋ ಕಾರಣ ಅಲ್ಲಿಗೆ ಆ ವರ್ಡ್ ಏನಾಗಬೇಕು, ನಾವು ಅದನ್ನ ಹಾಕಬೇಕಂತೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಹೆವೆನ್ಗೆ ನಾವು ಹೋಗಬೇಕು ಅಂತಂದ್ರೆ ವಿ ಶುಡ್ ಬಿ ಹೋಲಿ. ಹಾಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದು ಪಾಯಿಂಟ್ಗೆ ನಾವು ಹೋಗೋಣ. ನೋಡ್ರಿ, ಮೊದಲನೇ ಪಾಯಿಂಟ್ ಏನಂತ ಹೇಳ್ಬಿಟ್ಟು ನಾಮನ ಕುರಿತಾಗಿ ನಾವು ತಿಳಿದುಕೊಂಡ್ರೆ ಬ್ಯಾಪ್ಟಿಸಮ್ ನಮ್ಗೆ ಬೇಕು. ಹಾಲೆಲೂಯಾ. ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ 7 times ನಾಮನನ್ನು ಮುಳುಗಿ ಎದ್ದೇಳ್ತಾನೆ. ದಟ್ ಈಸ್ ದ ಪರ್ಫೆಕ್ಟ್ ನಂಬರ್, ದಟ್ ಈಸ್ ಅ ಕಂಪ್ಲೀಟ್ ನಂಬರ್. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಕೂಡ 7 times ಮಾಡಿ ಎದ್ದೇಳೋದಲ್ಲ. ಹಾಲೆಲೂಯಾ. ಡೂ ಇಟ್ 7 times ಅಂದ್ರೆ 7 days, 7 week, 7 days ಒಂದೊಂದ್ಸತಿ ಮಾಡ್ರಿ. ಅಗೇನ್ ಇಟ್ ವಿಲ್ ಕಮ್ ಟು ದ ನೆಕ್ಸ್ಟ್ ವೀಕ್, ಮತ್ತೆ 7 days ಮಾಡ್ಬೇಕು ನೀವು. ಹಾಲೆಲೂಯಾ. ಆ ರೀತಿಯಲ್ಲಿ ನಿಮ್ಗೆ ಯಾವತ್ತೂ ಕೂಡ ಏನಂತ ಕಂಪ್ಲೀಟ್ ಆಗಿ ಮಾಡ್ಬೇಕು. ಇಷ್ಟು ದಿನ ಮಾಡಿ ಬಿಡುವಂಥದ್ದಲ್ಲ. ಬ್ಯಾಪ್ಟಿಸಮ್ ಇಸ್ ಎವ್ರಿ ಡೇ. ಹಾಲೆಲೂಯಾ. ಫಸ್ಟ್ ಬ್ಯಾಪ್ಟಿಸಮ್ ಬಗ್ಗೆ ನಾವು ತಿಳಿದುಕೊಂಡ್ರೆ, ಸೆಕೆಂಡ್ ತನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ನಾವು ಶುದ್ಧರಾಗ್ತೇವೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ವಾಕ್ಯದ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಮೂರನೇದು ಏನಂತೆ, ಪರಲೋಕ ಪರಿಶುದ್ಧವಾಗಿದೆ, ಅದಕ್ಕೆ ನಾನು ಕೂಡ ಪರಿಶುದ್ಧನಾಗಿದ್ದೇನೆ. ಹಾಲೆಲೂಯಾ. ಪರಲೋಕದಲ್ಲಿರುವಂತ ದೇವರ ಪರಿಶುದ್ಧನು ನಾವು ಒಂದು ವೇಳೆ ಅಲ್ಲಿಗೆ ಹೋದ್ರೆ ವಿ ಕ್ಯಾನ್ ನಾಟ್ ಸ್ಟಾಪ್ ವರ್ಷಿಪಿಂಗ್ ದ ಲಾರ್ಡ್. We will say, wow, 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 wow. ಪಕ್ಕದಲ್ಲಿ ಏಂಜಲ್ ಫಟ್ ಅಂತ ಹೊಡಿತೀವಿ. ವಾವ್ ಅಲ್ಲ, ಇಟ್ಸ್ ಹೋಲಿ, ಹೋಲಿ, ಹೋಲಿ. ಸಾರಿ, ಹೋಲಿ, 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 ಹೋಲಿ ಅಂತ ಹೇಳ್ತೀವಿ. ಯಾಕೆ? ನಾವು ಅರ್ಥದಿಂದ ವಾವ್ ಅಂತ ಹೇಳಿ ವಾವ್ ಬಂದ್ಬಿಟ್ಟಿದೆ. ಆದ್ರೆ ಹೆವೆನ್ ಅಲ್ಲಿ ವಾವ್ ಇಲ್ಲ. ಹೆವೆನ್ ಅಲ್ಲಿ ಹೋಲಿ, ಹೋಲಿ, ಹೋಲಿ ಅಷ್ಟೇ ಇರೋದು. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಎಷ್ಟು ಹೋಲಿ ನಮ್ಮ ದೇವರು ಅಂತ ಹೇಳ್ಬೋಣ. ಹಾಲೆಲೂಯಾ. ನಾಲ್ಕನೇ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಾಲ್ಕನೇದು, ಯು ಶುಡ್ ಆಲ್ವೇಸ್ ಬಿ ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. Stay connected, understand what Christ did on the cross for you. Hallelujah. ನೀನು ಪರಿಶುದ್ಧವಾಗಿರ್ಬೇಕಂತ ಯೇಸು ಸ್ವಾಮಿ ತನ್ನ ಜೀವವನ್ನ ಕೊಡ್ತಾ ಇದ್ದಾರೆ. ಪರಿಶುದ್ಧಾತ್ಮನು ಈ ಲೋಕದಲ್ಲಿ ಬಂದು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. He made his dwelling place in us. He made his tent in us. Hallelujah. Because we should be holy. Hallelujah. Holy Spirit ನಮ್ಮ ಒಳಗಡೆ ಬಂದಿರೋ ರೀಸನ್ ಬೇರೆ ಯಾವುದೂ ಅಲ್ಲ. He wants to make you holy. ಇದನ್ನ ತಿಳ್ಕೊಂತೀರಾ? ಪ್ರತಿ ಸಮಯದಲ್ಲೂ ನಾವು ಹೋಲಿ ಸ್ಪಿರಿಟ್ ಮೇಲೆ ನಾವು ಡಿಪೆಂಡ್ ಆಗಿ ನಾವು ಪ್ರಾರ್ಥನೆ ಮಾಡಿ ನಾವು ಏನೇ ಮಾಡಿದ್ರು ಕೂಡ ವಿತೌಟ್ ಹೋಲಿನೆಸ್ ಯು ಕೆನಾಟ್ ಸಿ ಗಾಡ್. ದಿಸ್ ಇಸ್ ವಾಟ್ ದ ವರ್ಡ್ ಸೇಸ್. ಪರಿಶುದ್ಧತ್ವ ಇಲ್ಲದೆ ದೇವರನ್ನು ನೋಡುವುದು ಆಗುವುದಿಲ್ಲ ಅಂತ. ರಕ್ಷಣೆ ತಕೊಂಡು, ಸ್ಯಾಲ್ವೇಷನ್ ತಕೊಂಡು, ಎಲ್ಲಾ ತಕೊಂಡು ಪರಿಶುದ್ಧರಾಗಿ ಇಲ್ಲ ಅಂತಂದ್ರೆ ಇಟ್ಸ್ ಗಾನ್. ಹಾಲೆಲೂಯಾ. ಹಾಗಾಗಿ ನಾವು ಒಂದೇ ಒಂದು ವಿಚಾರ ನಾವು ಫೋಕಸ್ ಮಾಡೋಣ. ಹೋಲಿ ಸ್ಪಿರಿಟ್ ಕೇಮ್ ಸೊ ಹಿ ಕ್ಯಾನ್ ಮೇಕ್ ಎ ಪ್ಲೇಸ್ ಇನ್ ಯು ಅಂಡ್ ಮೇಕ್ ಏನಂತ ಹೇಳ್ಬೋದು, ಯು ಹೋಲಿ. ಹಾಲೆಲೂಯಾ. ಹೈ ಪ್ರೀಸ್ಟ್ ಡಿಕ್ಲೇರ್ ಮಾಡಿದ್ರು, ನನ್ನ ವಾಕ್ಯ ಕೇಳಿದ್ದೀರಾ, ಇವಾಗ ನೀವು ಶುದ್ಧರಾಗಿದ್ದೀರಾ ಅಂತ. ಇವಾಗ ನಮ್ಮ ಒಳಗಡೆ ಇರುವಂತ ಅಡ್ವೊಕೇಟ್ ಡೇ ಅಂಡ್ ನೈಟ್ ಹೇಳ್ತಾ ಇದ್ದಾರೆ, ನೀನು ಹೋಲಿ, ನೀನು ಹೋಲಿ, ನೀನು ಹೋಲಿ ಅಂತ. ಹಾಲೆಲೂಯಾ. ನಾವು ಹೇಳ್ತೇವೆ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಪಾಪ ಮಾಡಿಬಿಟ್ಟೆ, ನಾನು ಸರಿ ಇಲ್ಲ, ನಾನು ಕೋಪ ಮಾಡ್ಕೊಂಡೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಇವ್ರಿಗೆ ಸುಳ್ಳು ಹೇಳಿದೆ, ನಾನು ಇವ್ರಿಗೆ ಮೋಸ ಮಾಡಿದೆ, ನನ್ನ ಒಳಗಡೆ ಈ ಥರ ಇದೆ, ನನ್ನ ಒಳಗಡೆ ಆ ಥರ ಇದೆ, ನಾನು ಬೈಬಲ್ ಓದಿಲ್ಲ, ನಾನು ಪ್ರೇಯರ್ ಮಾಡಿಲ್ಲ, ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ. ಇನ್ಸೈಡ್ ಯು ಹೋಲಿ ಸ್ಪಿರಿಟ್ ಟೆಲ್ಸ್ ಯು ಹೋಲಿ. ಹಾಲೆಲೂಯಾ. ಮಹಾಯಾಜಕನು ದೇವದರ್ಶನದ ಗುಡಾರದ ಮುಂದೆ ಹೀಗೆ ನಿಂತಿರುವಾಗ ಅಲ್ಲಿಂದ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನೆ, ಕುಷ್ಠರೋಗಿ ಹೋಗ್ತಾ ಇದ್ದಾನೆ. ಮಹಾಯಾಜಕನ ಹೇಳ್ದ, ನೀನು ಪರಿಶುದ್ಧನಾಗಿದ್ಯಾ ಅಂತ. ಅವನು ಪರಿಶುದ್ಧನಾದ. ಯಾಕೆ? ಇವನು ಮಾತಿನ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಅದೇ ತರ ಯೇಸು ಸ್ವಾಮಿ, ನಾವು ಯಾರೋ ಹೋಗ್ತಾ ಇದ್ದೀರಿ, ನೀನು ಶುದ್ಧನಾಗಿದ್ಯಾ, ನಾವು ಶುದ್ಧರಾದ್ರೆ. No matter whatever the consequences that he is, the high priest declared him as an holy, he is made holy. ಹಾಲೆಲೂಯಾ. ನಮ್ಮ ಲೈಫ್ ಹೇಗೆ ಇರ್ಬೋದು, ಏನೇ ಇರ್ಬೋದು, ಆದರೆ ಒಂದು ಸಾರಿ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾದ್ಮೇಲೆ ನಾವು ನೀತಿವಂತರಾಗಿದ್ದೇವೆ, ನಾವು ರಕ್ಷಣೆಗೆ ಬಂದಿದ್ದೇವೆ. ಅದಕ್ಕೆ ನಮ್ಮ ಒಳಗಡೆ ಪವಿತ್ರಾತ್ಮನು ದಿನ ನಿತ್ಯ ರಾತ್ರಿ ಹಗಲು ಸಾಕ್ಷಿ ಹೇಳ್ತಾ ಇದ್ದಾನೆ, ನೀನು ಪರಿಶುದ್ಧ ಆಗಿದ್ಯಾ, ನೀನು ಪರಿಶುದ್ಧ ಆಗಿದ್ಯಾ, ನೀನು ಪರಿಶುದ್ಧ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಸ್ಟ್ರೈವ್ ಮಾಡಬೇಡ್ರಿ, ಕಷ್ಟಪಟ್ಟು ಹೋಲಿನೆಸ್ ಮಾಡಬೇಡ್ರಿ, ಇಷ್ಟಪಟ್ಟು ಮಾಡ್ರಿ. ಪವಿತ್ರಾತ್ಮನೊಟ್ಟಿಗೆ ಇರ್ರಿ, ಪವಿತ್ರಾತ್ಮ ನಿಮ್ಮನ್ನ ಹೋಲಿ ಮಾಡಿಬಿಡ್ತಾರೆ. ನಾವು ಕ್ರಿಶ್ಚಿಯನ್ ಲೈಫಲ್ಲಿ ಏನು ಮಾಡ್ತೀವಿ ಗೊತ್ತಾ? ನಾವು ಸಫರ್ ಮಾಡ್ತೀವಿ ಬಿಕಾಸ್ ನಮ್ಮ ಮಿಸ್ಟೇಕ್ಸ್ ಇಂದ. ನಿಮ್ಮ ಮಿಸ್ಟೇಕ್ಸ್ ಆಗಲಿ, ನಿಮ್ಮ ರೈಚಸ್ನೆಸ್ ಆಗಲಿ, ನಿಮ್ಮ ಒಳ್ಳೆ ಕೆಲಸ ಆಗಲಿ ನಿಮ್ಮನ್ನ ಪರಿಶುದ್ಧರನ್ನಾಗಿ ಮಾಡುವುದಿಲ್ಲ, ನೀತಿವಂತರನ್ನಾಗಿ ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ. ಆದರೆ ಪವಿತ್ರಾತ್ಮನು ನಿಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾರೆ. ಯಾಕೆ? ಯೇಸು ಸ್ವಾಮಿ ಒಂದು ಕ್ರೂಜೆ ಮುಖಾಂತರವಾಗಿ ನೀವು ಆಗಿದ್ದೀರಾ.
ದಟ್ಸ್ ಆಲ್. ಆ ಫ್ಯಾಕ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಅಷ್ಟೇ ಸಾಕು. ಹಾಲೆಲೂಯ. ಈ ಒಂದು ಡಾಕ್ಟ್ರಿನಲ್ಲೇ ನೀವು ಮುಂದಕ್ಕೆ ಹೋಗ್ಬೇಕು. ಹಾಲೆಲೂಯ. ಎಲ್ಲೂ ಕೂಡ ಸ್ವಾಮಿ ಪಾಪ ಜಾಸ್ತಿ ಮಾಡ್ರಿ, ಹೇಗಿದ್ರೆ ಹಾಗಿರ್ರಿ ಅಂತ ಹೇಳಿಲ್ಲ. ಲೀವ್ ಎ ಹೋಲಿ ಲೈಫ್. ಬಟ್ ವೆನ್ ಎವರ್ ದ ಮಿಸ್ಟೇಕ್ ಹ್ಯಾಪನ್ಸ್, ಡೋಂಟ್ ಲೆಟ್ ಯುವರ್ ಸೆಲ್ಫ್ ಡೌನ್. ಗೆಟ್ ಅಪ್ and stand right in the presence of God. Because of the righteousness of Christ you have received it. Hallelujah. Hallelujah. ಒಂದು ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕುರಿ ಏನ್ ಮಾಡ್ತದಂತೆ, ಅದು ಕೆಸರಿನಲ್ಲಿ ಬಿದ್ದಾಗ ಎದೊಳಕ್ಕೆ ಕಷ್ಟಪಡ್ತದಂತೆ. ಅದು ಕೆಸರಿಂದ ಹೊರಗಡೆ ಬರಬೇಕು ಅಂತ ಕಷ್ಟಪಡ್ತದಂತೆ. ಆದ್ರೆ ಅದೇ ಒಂದು ಹಂದಿ ಅದನ್ನ ಹೊರಗಡೆ ತಗೊಂಡ್ಬಂದು ಕ್ಲೀನ್ ಮಾಡಿದ್ರೆ ಮತ್ತೆ ಹೋಗಿ ಕೆಸರಲ್ಲಿ ಬೀಳ್ತಾ ಅಲ್ಲೇ ಇರ್ತದಂತೆ, ಅಲ್ಲೇ ಎಂಜಾಯ್ ಮಾಡ್ತದಂತೆ. ಆ ಒಂದು ಹಂದಿ ಡಿಫ್ರೆಂಟು, ಆದ್ರೆ ಆ ಕುರಿ ಡಿಫ್ರೆಂಟು. ಆ ರೀತಿಯಲ್ಲಿ ನಾವು ಕುರಿಯಾಗಿರ್ಬೇಕೆ ಹೊರತು ಹಂದಿಯಾಗಿರ್ಬಾರ್ದಂತೆ. ಹಾಲೆಲೂಯ. ನಮ್ಗೆ ಹೇಗೆ ಇರ್ಬೋದು, ಆದ್ರೆ ಆ ಕುರಿಯಲ್ಲಿ ಹೋಗಿ ಬಿದ್ದಾಗ ನಾನು ಇಲ್ಲೇ ಇರ್ತೀನಿ, ನಾನು ಹೀಗೆ ಇರ್ತೀನಿ, ನಾನು ಇದೆ ಅಂತ ಇರಬಾರ್ದಂತೆ. ನೀನು ಮತ್ತೆ ದೇವ್ರ ಮೇಲೆ ಎತ್ತಿ ನಿನ್ನ ಕ್ಲೀನ್ ಮಾಡ್ತಾರೆ. 1000 ಟೈಮ್ ಬೀಳ್ರಿ, 1000 ಟೈಮ್ ಎತ್ತಿ ಕ್ಲೀನ್ ಮಾಡೋದು ದೇವ್ರ ಕೆಲಸ. ಹಂಗಂತ ಹೇಳ್ಬಿಟ್ಟು ಲೈಸೆನ್ಸ್ ಆಗಿ ನಾನು ಮಾಡಿ ಅಂತ ಹೇಳ್ತಾ ಇಲ್ಲ. ನೋ ಮ್ಯಾಟರ್ ವಾಟ್ ದ ಫಾಲ್, ಗಾಡ್ ಈಸ್ ಆಲ್ವೇಸ್ ಏನಂತ ಹೇಳ್ಬೋದು, ಈಗರ್ಲಿ ವೈಟಿಂಗ್ ಯು ಟು ಟೇಕ್ ಯು ಅಪ್ ಅಂಡ್ ಕ್ಲೆನ್ಸ್ ಯು ಅಂಡ್ ಮೇಕ್ ಯು ಡಿಕ್ಲೇರ್ ಮೈ ಸನ್ ಮೈ ಡಾಟರ್ ಯು ಆರ್ ನೌ ಹೋಲಿ. ಟಪಕ್ ಮತ್ತೆ ಬಿದ್ದ ಮತ್ತೆ ಎತ್ತಿ ಮೈ ಡಾಟರ್ ಮೈ ಸನ್ ಯು ಆರ್ ಹೋಲಿ. ದಟ್ ಈಸ್ ದ ಲವ್ ಆಫ್ ಗಾಡ್. ಅನ್ಕಂಡೀಷನಲ್ ಅಂತಂದ್ರೆ ಏನು ಕಂಡೀಷನಲ್ ಇಲ್ಲ ಅಲ್ಲಿ. ಹಾಲೆಲೂಯ. ಹಾಲೆಲೂಯ. ಐ ಬಿಲೀವ್ ಐ ಆಮ್ ಸ್ಪೀಕಿಂಗ್ ಟು ಸಮ್ ಒನ್. ಹಾಲೆಲೂಯ. ಹಾಗಾಗಿ ನಿಮ್ಮ ಒಂದು ಪರಿಶುದ್ಧ ಜೀವಿತಕ್ಕಾಗಿ ಕಷ್ಟ ಪಡಬೇಡ್ರಿ. ನೀವು ಆಲ್ರೆಡಿ ಪರಿಶುದ್ಧರಾಗಿದ್ದೀರಾ ದೇವರ ವಾಕ್ಯದ ದೆಸೆಯಿಂದ. ಹಾಲೆಲೂಯ. ಈ ಒಂದು ಟಾಪಿಕ್ ನಲ್ಲಿ ಮತ್ತೆ ನಾನು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ಲಿಕ್ಕಿದ್ದೇನೆ. ಯಾಕೆ ಅಂತಂದ್ರೆ ದೇರ್ ಇಸ್ ಪವರ್, ದೇರ್ ಇಸ್ ಅಥಾರಿಟಿ ಇನ್ ದ ಹೋಲಿನೆಸ್. ಹೋಲಿನೆಸ್ ಆಗಿ ನಾವು ಜೀವನ ಮಾಡುವುದು ಅಷ್ಟೇ ಅಲ್ಲ, ಹೋಲಿನೆಸ್ ನಲ್ಲಿ ಒಂದು ಬ್ಯೂಟಿ ಇದೆ, ಹೋಲಿನೆಸ್ ನಲ್ಲಿ ಒಂದು ಪವರ್ ಇದೆ, ಹೋಲಿನೆಸ್ ನಲ್ಲಿ ಒಂದು ಅಥಾರಿಟಿ ಇದೆ. ಹೋಲಿನೆಸ್ ನಲ್ಲಿ ಇರುವಂತದ್ದು ಕ್ಯಾರೆಕ್ಟರ್ ಆಫ್ ಗಾಡ್ ಶುಡ್ ಕಮ್ ಅಪಾನ್ ಯು. ಹಾಲೆಲೂಯ. ಹಾಲೆಲೂಯ. ದೇವರು ಪ್ರತಿಯೊಂದು ವಿಚಾರಗಳನ್ನ ಕಂಪೇರ್ ಮಾಡಿ ಮಾತಾಡ್ತಾರೆ, ಹೋಲಿನೆಸ್ ನ ಕಂಪೇರ್ ಮಾಡಿ ಮಾತಾಡಲ್ಲ. ಆದ್ರೆ ಹೋಲಿನೆಸ್ ನ ಕಂಪೇರ್ ಮಾಡಿ ಮಾತಾಡ್ಕೊಂಡಿದ್ದು ಒಂದೇ ಒಂದು ಕಡೆ, ಅದೇ ನಾವು ಅರ್ಥ ಮಾಡ್ಕೊಳ್ಬಹುದು, ನಾನ್ ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿ. ಬರೀ ನಮ್ಗೆ ಹೇಳ್ತಾ ಇದ್ದಾರೆ. ಹಾಲೆಲೂಯ. ಅರ್ಥ ಮಾಡಿಕೊಳ್ಳ್ರಿ ಎಷ್ಟು ದೇವರು ಮೀನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಲೆಲೂಯ. ಈಚ್ ವರ್ಡ್ ಇನ್ ದ ಬೈಬಲ್ ಹ್ಯಾಸ್ ಇಟ್ಸ್ ಓನ್ ಡೆಪ್ತ್ ಅಂತ. ಬಟ್ ವಿ ಫೈಲ್ ಟು ರೆಕಗ್ನೈಸ್ ಅಂಡ್ ಡೈವ್ ಇನ್ ಟು ದ ಡೆಪ್ತ್ ಆಫ್ ದಟ್ ಸೀಕ್ರೆಟ್ಸ್ ಅಂಡ್ ಏನಂತ ಹೇಳ್ಬೋದು, ಟ್ರೆಷರ್ಸ್ ಆಫ್ ಗಾಡ್ ನಮ್ಮ ಮೇಲೆ ತೆಗೆದುಕೊಂಡು ಬರೋದಕ್ಕೆ ವಿ ವಿಲ್ ಫೈಲ್ ಇಟ್ ಅಂತ. ಹಾಲೆಲೂಯ. ಈ ಒಂದು ದಿನದಿಂದ ನಾವು ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಏನ್ ಮಾಡೋಣ, ಪರಿವರ್ತಿಸಿಕೊಂಡು ನಾವು ದೇವರಿಗಾಗಿ ನಾವು ಜೀವಿಸೋಣ. ಹಾಲೆಲೂಯ. ಹಾಲೆಲೂಯ. ನೆಕ್ಸ್ಟ್ ವೀಕ್ ಈ ಒಂದು ಟಾಪಿಕ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾವು ಇರುವಂತಹ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡಿರುವಂಥ ವಾಕ್ಯಗಳಿಗಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಈ ವಾಕ್ಯಗಳನ್ನು ಹಿಡಿದುಕೊಂಡು ನಾವು ಜೀವಿಸುವಂತೆ ಆಶೀರ್ವದಿಸಿ ನಡೆಸು ದೇವರು. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಹೇರಳವಾಗಿ ಆಶೀರ್ವದಿಸಿ ಕರ್ತನೆ ಅಪ್ಪ. ಅಪ್ಪ ನಿನ್ನ ಒಂದು ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆ, ನಿನ್ನ ಪರಿಶುದ್ಧವಾಗಿರುವಂಥ ಸ್ವಾಮಿ ಅಪ್ಪ ದೇವರೇ, ಅಪ್ಪ ದೇವರೇ ಕರ್ತನೆ, ನಿನ್ನ ಒಂದು ಅನ್ಯೋನ್ಯತೆ ಸಹವಾಸ ದೇವರೇ ಕರ್ತನೆ, ಅವರನ್ನ ಪರಿಶುದ್ಧರನ್ನಾಗಿ ಮಾಡಿ ದೇವರೇ ನಡೆಯುವಂತೆ ಸಹಾಯ ಮಾಡಿ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೇನ್.